ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತಮ್ಮ ಕೃತಜ್ಞತ ಉಳ್ಳವರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಕಳೆದ ಒಂದು ಸುಮಾರು ದಿನಗಳಲ್ಲಿ ನಾವು ಪ್ರಕಟಣೆಯನ್ನು ಸ್ಟಡಿ ಮಾಡ್ತಾ ಬಂದ್ರೆ, ಅದು ಆಲ್ಮೋಸ್ಟ್ ನಾವು ಕೋವಿಡ್ ಟೈಮಲ್ಲಿ ಶುರು ಮಾಡಿರೋಂಥದ್ದು ಅದರ. ಸೊ ಈಗ ಆಲ್ಮೋಸ್ಟ್ 19 ಚಾಪ್ಟರ್ಗೆ ಏನಾಗಿದೆ ಬಂದಿದೆ. ಇನ್ನು ಒಂದು 3 ಚಾಪ್ಟರ್ ಇದೆ. ದೇವಚಿತ್ತದಿಂದ ನಾವು ಅದನ್ನ ಆದಷ್ಟು ಬೇಗ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ, ಇನ್ನೊಂದ್ಸತಿ ನಾವು ಸ್ಟಾರ್ಟಿಂಗಿಂದ ಬೇಕಾದ್ರೆ ಇನ್ನೊಂದ್ಸತಿ ಸ್ಟಡಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋಣ. ಎಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ಪ್ರಕಟಣೆ 19ನೇ ಅಧ್ಯಾಯನ ಕಳಸತಿಗೆ ನಾವು ಏನು ಮಾಡಿದ್ರಿ, ನಾವು ಓದಿರಿ. ಅದರ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಯಾವ ರೀತಿ ಯೇಸು ಕ್ರಿಸ್ತು ನ್ಯಾಯ ತೀರ್ಪು ಕೊಟ್ಟು ಈ ಬಾಬುಲೋನ್ ಸಿಸ್ಟಮ್ನ ಯಾವ ರೀತಿ ಕೆಡುತ್ತಾರೆ, ಅದರ ಅದಾಗಿದ ನಂತರ ಬ್ಯಾಬಿಲೋನ್ ಸಿಸ್ಟಮ್ನ ಕೆಡುತ್ತಾರಂಗೆ ಯಾವ ರೀತಿ ಸಭೆನ ಸೆಲೆಕ್ಷನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅನೇಕ ಒಂದು ಅಂಶಗಳನ್ನ ನಾವೇ ಮಾಡಿದ್ರೆ ನಾವು ನೋಡಿದ್ರೆ ಅದರ. ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಏನಪ್ಪಾ ಮಾಡಿದ್ರೆ ಅಂದ್ರೆ 1ನೇ ವಾಕ್ಯದಿಂದ 10ನೇ ವಾಕ್ಯವರೆಗೂ ನಾವೇ ಮಾಡಿದ್ರೆ ಧ್ಯಾನ ಮಾಡ್ತಾ ಬಂದ್ರೆ, ಇವತ್ತು ಅದೇ 19ನೇ ಅಧ್ಯಾಯದಲ್ಲಿ 11ರಿಂದ 6ನೇ ವಾಕ್ಯದವರೆಗೂ ಏನ್ ಮಾಡೋಣ, ನಾವು ಧ್ಯಾನ ಮಾಡೋಣ. ಯಾಕಪ್ಪ ನೋಡ್ಬೇಕಾದ್ರೆ ಈ ಒಂದು ಪ್ರಕಟಣೆ 19ನೇ ಅಧ್ಯಾಯನ ಆಕ್ಚುಲಿ 3 ಪಾರ್ಟ್ಸ್ ಆಗಿ ಏನ್ ಮಾಡಿದ್ರೆ ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಒಂದೊಂದು ಪಾರ್ಟ್ ಅಲ್ಲಿ ಏನ್ ನಡೀತಾರೆ ಅಂದ್ಬಿಟ್ಟು ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಈ 11th ವರ್ಸಸ್ ಇಂದ 16th ವರ್ಸ್ವರೆಗೂ ಒಂದು ಸೀಕ್ವೆನ್ಸ್ ಆಫ್ ಇವೆಂಟ್ ಏನ್ ಮಾಡಿದ್ರೆ ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನ ನಾವ್ ಏನ್ ಮಾಡೋಣ ಇವತ್ತು ನಾವು ನೋಡೋಣ. ಅದರ ಸತಿ ನೋಡ್ಬೇಕಾದ್ರೆ ಮೊದಲನೇದಾಗೆ ಪ್ರಕಟಣೆ 19ನೇ ಅಧ್ಯಾಯ 11ನೇ ವಾಕ್ಯ. ಪ್ರಕಟಣೆ 19:11. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನಿಸೋರ್ಗಳೇ ಏನಪ್ಪ ನೋಡ್ತೀರಿ ಅಂತಂದ್ರೆ, ಪರಲೋಕ ತೆರುವುದನ್ನು ನಾನು ಕಂಡೆನು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ಸರಿ, ಯಾರಪ್ಪ ನೋಡಿದ್ದು ನಾನು ಅಂತಂದ್ರೆ ಇರ್ಬೇಕಾದ್ರೆ ಯಾರ ಬಗ್ಗೆ ಹೇಳ್ತಾರದ ಅಂತಂದ್ರೆ ಏನ್ರಿ, ಅಪೋಸ್ಟಲ್ ಜಾನ್. ಅಂದ್ರ ಸೊ ಅಪೋಸ್ಟಲ್ ಜಾನ್ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಅವರು ಈ ಒಂದು ದರ್ಶನ ಏನಪ್ಪ ನೋಡ್ತಾರೆ. ಈ ದರ್ಶನದಲ್ಲಿ ಏನಪ್ಪ ನೋಡ್ತಾರೆ ಅಂದ್ರೆ ಏನ್ರಿ, ಅಲ್ಲಿ ನೋಡ್ಬೇಕಾದ್ರೆ ಪರಲೋಕವು ತೆರೆದಿರುವುದನ್ನು ಕಂಡು ಏನ್ರಿ ಬಿಳಿ ಕುದುರೆಯಲ್ಲಿ ಏನ್ರಿ ಅವ್ರಿಗೆ ಕಾಣಿಸ್ತು ಅಂತ ನೋಡ್ತೀರಿ. ಅದರ ಸರಿ, ಈ ಒಂದು ಅಪೋಸ್ಟಲ್ ಜಾನ್ ಯಾರಿಗೆ ಛಾಯ ಆಗಿದ್ದಾರೆ ಅಂತ ನೋಡ್ದ ಅಂದ್ರೆ ಅದೇನ್ರಿ, ಅದು ಸಭೆಗೆ ಏನಾಗಿದೆ, ಅದು ಛಾಯ ಆಗಿದೆ. ಯಾವ ಸ್ಪೆಷಲ್ ಸಭೆ ಅಂತಂದ್ರೆ ದ ಲಾಸ್ಟ್ ಫಿಟ್ ಕ್ಲಾಸ್ ಸೈಂಟ್ಸ್. ಅದರ ಕಡೆಸಿಯಾಗಿ ಕೊನೆಯಾಗಿ ಯೇಸು ಕೃಷ್ಣ ದೇಹದ ಅಂಗವಾಗಿ ಬದುಕಿರೋಂಥ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರದು, ಅದು ಸೂಚನೆ ಆಗಿದೆ. ಹೇಗೆ ಹೇಗೆ ಅಂತ ನೋಡ್ಬೇಕಾದ್ರೆ ಎಲ್ಲ ಅಪೋಸ್ತಲರಲ್ಲಿ ಕೊನೆಯದಾಗಿ ಮರಣನ ಹೊಂದಿದವರು ಯಾರಪ್ಪ ಅಂತ ನೋಡ್ತೀವಿ ಅಂದ್ರೆ ಏನ್ರಿ, ಈ ಒಂದು ಯೋಹಾನ. ಯೇಸು ಕ್ರಿಸ್ತನ್ಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಏನ್ರಿ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಕ್ರಿಸ್ತನಿಂದ ನಡೆದವರು ಯಾರಪ್ಪ ಅಂತಂದ್ರೆ ಏನು, ಯೋಹಾನ. ಎಲ್ಲಾ ಅಪೋಸ್ತಲಗಳೇ ತುಂಬಾ ಚಿಕ್ಕವ್ರು ಯಾರಪ್ಪ ಅಂದ್ರೆ ಯೋಹಾನ. ಕೊನೆಯಲ್ಲಿ ತನ್ನ ಓಟವನ್ನು ಮುಗಿಸಿದವ್ರು ಯಾರಪ್ಪ ಅಂತ ನೋಡ್ಬೇಕಾದ್ರೆ ಯೋಹಾನ. ಅದು ಮಾತ್ರ ಅಲ್ಲ, ಈ ಯೋಹಾನಂದ್ ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ ಅನೇಕ ವಿಚಾರಗಳನ್ನ, ಅದರ ಯಾರಿಗೋ ತಿಳಿದಿರೋಂಥ ಅನೇಕ ರಹಸ್ಯಗಳನ್ನ ದೇವ್ರು ಯಾರಿಗಪ್ಪ ತಿಳಿಸಿದ್ರು ಅಂತ ನೋಡ್ತಿದ್ರೆ ಯೋಹಾನನ್ಗೆ ಏನ್ ಮಾಡ್ತಾರೆ ತಿಳಿಸಿರೋದು ನಾವು ನೋಡ್ತೀರಿ. ಅದರ ಸಂಗ್ರೆ ಈ ಯೋಹಾನ ಯಾರಿಗೆ ಛಾಯೆ ಅಂತಂದ್ರೆ ಕೊನೆಯ ಭಾಗದಲ್ಲಿ ಸುವಾರ್ತೆಗಳ ಅಂತ್ಯ ಭಾಗದಲ್ಲಿ ಬದುಕಿರೋಂಥ ದೇವರ ಒಂದು ಸಭೆಗೆ ಏನಾಗಿದೆ, ಒಂದು ಛಾಯೆ ಆಗಿದೆ ಅಲ್ವರ. ಅದು ನೋಡ್ಬೇಕಾದ್ರೆ ಏನ್ರಿ, ಅಂತ್ಯದಲ್ಲಿ ಓಟ ಓಡಿ ಮುಗಿಸೋಂಥ ಸಭೆ ಅಲ್ವರ. ಅವ್ರಿಗೆ ದೇವರು ಒಂದು ವಿಶೇಷವಾಗಿರೋಂಥ ಒಂದು ಕೃಪೆ ಕೊಟ್ಟಿರ್ತಾರೆ. ಏನಪ್ಪ ಅಂದ್ರೆ ವಿಶೇಷವಾಗಿ ಕೃಪೆ ಅಂದರೆ, ಇದುವರೆಗೂ ಸಭೆಯ ಒಂದು ಕಾಲದಲ್ಲಿ ಯಾರಿಗೂ ತಿಳಿಯಪಡಿಸ್ತಿರೋಂಥ ಒಂದು ಅದ್ಭುತವಂತ ರಹಸ್ಯಗಳನ್ನ ದೇವ್ರು ಯಾರಿಗೆ ತಿಳಿಸ್ತಾರೆ, ಈ ಒಂದು ಸಭೆಯ ಭಾಗಕ್ಕೆ ಏನ್ ಮಾಡ್ತಾರೆ ತಿಳಿಸ್ತಾರೆ ಅಂತ ನಾವು ನೋಡ್ತೀರಿ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ನಾನು ಕಂಡೆನು ಅಂತ, ಬಿಹೋಲ್ಡ್ ಐ ಸಾ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಅರ್ಥ ಬರ್ತಾರೆ. ಅದರ ಸೊ ಇದೇನಪ್ಪ ಬಿಹೋಲ್ಡ್ ಐ ಸಾ ಅಥವಾ ನಾವು ನೋಡ್ದೆ ಅಂತ ಹೇಳ್ಬೇಕಾದ್ರೆ ಏನಪ್ಪ ಅರ್ಥ ಅಂತ ನೋಡ್ಬೇಕಾದ್ರೆ, ಏನೋ ಒಂದು ಹೊಸ ಪಿಕ್ಚರು. ಅದರ ಮೊದಲು ಇದಕ್ಕಿಂತ ನೋಡಿಸಂತ ಒಂದು ವಾಕ್ಯಗಳಲ್ಲಿ ಅದೊಂದು ಪಿಕ್ಚರ್ ನೋಡಿಸಿದಾಯ್ತು. ಇವಾಗ ಮತ್ತೊಂದು ಪಿಕ್ಚರ್ ಏನ್ ಮಾಡ್ತಾ ಇದಾರೆ, ಏನೋ ನೋಡಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಆ ವಾರ್ತೆ ಅದೇನ್ ಮಾಡ್ತಾರೆ ಇಂಗ್ಲೀಷಲ್ಲಿ ಸೂಚನೆ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಬಿಹೋಲ್ಡ್ ಅಂತಂದ್ರೆ ಈಗೋ ನಾನು ಕಂಡೇನು ಅಂತಾನೆ ಮೀನಿಂಗು. ಒಂದು ಘಟನೆ ನಡೆದಿದೆ, ನೆಕ್ಸ್ಟ್ ಇನ್ನೊಂದು ಘಟನೆ ಏನ್ ಮಾಡ್ತಿದೆ ನಡೆಯಕ್ಕೆ ಹೋಗ್ತಾ ಇದೆ, ಆ ಘಟನೆ ಏನ್ ಮಾಡ್ತಾರೆ ನಮಗೆ ನೋಡಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಈ ಒಂದು ಪದ ಏನ್ ಮಾಡ್ತಾರೆ, ಅದು ಪ್ರಕಟಣೆ ಪುಸ್ತಕ ಇದು ಒಂದು ಅರ್ಥ ಅಲ್ವರ. ಸೊ ಅದಕ್ಕೆ ಈ ತರ ಪ್ರಕಟಣೆ ಪುಸ್ತಕದಲ್ಲಿ ಈ ತರ ವಾರ್ತೆಗಳು ಏನು ಕಂಡೇನು ಕಂಡೇನು ಅಂತ ಹೇಳ್ಬೇಕಾದ್ರೆ ಸುಮಾರು ಸತಿ ಏನಾಗ್ತಾರೆ ಬರ್ತಾರೆ. ಈ ಸುಮಾರು ಸತಿ ಬರ್ಬೇಕಲ್ಲ ನೋಡ್ಬೇಕಾದ್ರೆ ಎಲ್ಲ ಹೊಸ ಹೊಸ ವಿಚಾರಗಳಿಗೆ ಏನ್ರಿ ನೋಡ್ಸಿರೋಂಥ ಒಂದು ಬಗ್ಗೆನೇ ಏನ್ ಮಾಡ್ತಾ ಇದ್ವು ಈ ವಾಕ್ಯದಲ್ಲಿ ಹೇಳ್ತಾರೆ. ಉದಾಹರಣೆಗೆ ಎಲ್ಲಿ ನೋಡಿ ಓದೋಣ ಬೇಕಾರೆ, ಪ್ರಕಟಣೆ 15ನೇ ಅಧ್ಯಾಯ 1ನೇ ವಾಕ್ಯವನ್ನು ಹೇಳ್ತೀನಿ.
ಪ್ರಕಟಣೆ 15ನೇ ಅಧ್ಯಾಯ 1ನೇ ವಾಕ್ಯ. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. ಆಶ್ಚರ್ಯವಂತ ಮತ್ತೊಂದು ಮಹಾಲಕ್ಷಣ, ಮತ್ತೊಂದು ಅಂದೇನಪ್ಪ ಮೀನಿಂಗು, ಇದುವರೆಗೂ ಆಯ್ತು. ನೆಕ್ಸ್ಟ್ ಫ್ಯೂಚರ್ ಇನ್ನೊಂದು ಗ್ರೇಟರ್ ಪಿಕ್ಚರ್ ಏನ್ ಮಾಡ್ತಾ ಇದಾರೆ, ಸಭೆಗೆ ನೋಡಿಸ್ತಾ ಇದಾರೆ ಅಂತ. ಅದೇ ನೋಡಿ ಓದೋಣ. ಪ್ರಕಟಣೆ 20ನೇ ಅಧ್ಯಾಯ 1-3. ಆಗ ಒಬ್ಬ ದೇವದೂತನು ಹದೋಲೋಕದಿಂದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ನೋಡ್ರ, ಅವನು ಪಿಶಾಚನು. ನನಗೆ ಕಂಡೇನೋ ಅಂತ ಮೀನಿಂಗು ಏನ್ರಿ, ಒಂದು ಹೊಸ ಒಂದು ಎನ್ಲೈಟ್ಮೆಂಟ್, ಅದರ ಹೊಸ ಒಂದು ಏನ್ ಮಾಡ್ತಾರೆ ಘಟನೆಗಳ ಬಗ್ಗೆ ನಮ್ಗೆ ಡೀಟೇಲ್ಸ್ನ ಕೊಡ್ತಾ ಇದಾರೆ ಅಂತ ಮೀನಿಂಗ್. ಅದೇ ತರ ನೋಡಿ ಪ್ರಕಟಣೆ ಅದರಲ್ಲೇ 4ನೇ ವಾಕ್ಯ ಓದಿಂತೀನಿ, 4th ಚಾಪ್ಟರ್ ರೆವಲ್ಯೂಷನ್ 20. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನೋಡ್ರ, ತರುವಾಯ ಸಿಂಹಾಸನ ಕಂಡೇನೋ ಅಲ್ಲರ ಏನು, ಫಸ್ಟ್ 20th ಚಾಪ್ಟರ್ಲಿ ಸೇತನ ಕಟ್ಟಿದ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಇಮ್ಮಿಡಿಯೇಟ್ ಏನಪ್ಪ ಪಿಕ್ಚರ್ ಹೇಳ್ತಾರೆ, ಸಿಂಹಾಸನ ಕಂಡರು, ಅದ್ರ ಮೇಲೆ ಕೂತಿದ್ದವ್ರಿಗೆ ನ್ಯಾಯ ತೀರ್ಪು ಮಾಡೋಂಥ ಅಧಿಕಾರ ಕೊಡಲ್ಪಡ್ತು ಅಂತ ಹೇಳ್ತಾರೆ. ಅದರ ಸಭೆಗೆ ಕೊಡೋಂಥ ರಿವಾರ್ಡ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ, ಒಂದು ಸೀಕ್ವೆನ್ಸ್ ಆಗಿ ಇನ್ನೊಂದು ಸೀಕ್ವೆನ್ಸ್ ಬಿಟ್ಟು. ಅದೇ ಥರ ನೋಡ್ಬೇಕಾದ್ರೆ ಪ್ರಕಟಣೆ 10ನೇ ಅಧ್ಯಾಯಲ್ಲಿ ಕೂಡ ಬರ್ತಾರೆ. ಅದರ ಪ್ರಕಟಣೆ 10ನೇ ಅಧ್ಯಾಯ 1ನೇ ವಾಕ್ಯ. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಇಲ್ಲಿ ಕೂಡ ನಾವೇನ್ ನೋಡ್ತೀರಿ, ಮತ್ತೊಬ್ಬ ಬಲಿಷ್ಠನಾಗಿರೋಂಥ ದೇವದೂತ ಪರಲೋಕದಿಂದ ಇಳಿದು ಬರೋದನ್ನ ನಾವು ಕಂಡೇನೋ ಅಂತ ನೋಡ್ತೀವಿ. ಇದೆಲ್ಲ ಜೀಸಸ್ ಕ್ರೈಸ್ಟ್ ಬಗ್ಗೆ ಪಿಕ್ಚರ್ ಕೊಡ್ತಾ ಇರೋದು ನೋಡಿ. ಇದೇ ತರ ರೆವಲ್ಯೂಷನ್ 18:1 ಕೂಡ ಬರ್ತಾರೆ. ರೆವಲ್ಯೂಷನ್ 18:1. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಇಳಿಯುವುದನ್ನು ಕಂಡೆನು ಅಂತ ನೋಡ್ತೀವಿ. ಅದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳು ನೋಡ್ಬೇಕಾದ್ರೆ ಇಲ್ಲಿ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಕೂಡ ನೋಡ್ಬೇಕಾದ್ರೆ ಪರಲೋಕದಲ್ಲಿ ಏನೋ ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು ಅಂತ ನೋಡ್ತಾರೆ ಅಲ್ಲರ. ಸರಿ, ಏನಿದು ಪರಲೋಕ ತೆರೆದಿರೋದನ್ನ ಯೋಹಾನ ನೋಡ್ದು ಅಂತ ಹೇಳ್ತಾರೆ, ಅರ್ಥ ಏನಪ್ಪಾ ಅಂದ್ರೆ, ನಾನೇನು ಪರಲೋಕ ಹಂಗೆ ತೆರೆದ್ಬಿಡ್ತಾ ಹಂಗೆ ನೋಡ್ತಾ ಇರ್ಬೇಕಾರೆ ಆಕಾಶ ಹಂಗೆ ಓಪನ್ ಆಗಿತ್ತು, ಇವು ಪರಲೋಕದಲ್ಲಿ ನೋಡ್ಬಿಟ್ರೆ ಭೂಲೋಕದಿಂದ ಅಂತಂದ್ರೆ ಇಲ್ಲರೇ. ನಮಗೆ ಚೆನ್ನಾಗಿ ಗೊತ್ತು, ಬೈಬಲ್ ಡಿಕ್ಷನರಿ ರೀ. ಅದರ ಪರಲೋಕವು ತೆರೀತು, ಆಕಾಶವು ತೆರೀತು ಅಂತಂದ್ರೆ ಇದಕ್ಕೆಲ್ಲ ಒಂದು ಅರ್ಥ ಏನಾಗಿದೆ ಇದೆ. ಎಲ್ಲಿದೆ ಅರ್ಥ? ಆ ಸತ್ಯವೇದದಲ್ಲಿ ಏನಾಗಿದೆ ಅರ್ಥಗಳು ಇದೆ. ಅದರ ಉದಾಹರಣೆ ನೋಡ್ಬೇಕಾದ್ರೆ ಏನ್ರಿ, ಇದೇ ತರ ಯಾರಿಗಾರು ಆಕಾಶ ತೆರೆದಿರೋದ್ ಬಗ್ಗೆ ಬೈಬಲ್ ರೆಕಾರ್ಡ್ ಇದೆಯಾ? ವೆರಿ ಗುಡ್. ಯೇಸು ಕ್ರಿಸ್ತನು ಯಾವಾಗ ಯೇಸು ಕ್ರಿಸ್ತನ್ ತೆರೀತು? ಯಾವಾಗ? ದೀಕ್ಷಾ ಸ್ನಾನ ತಗೊಂಬೇಕಾದ್ರೆ ಏನ್ ಮಾಡ್ತಾರೆ, ಅದ್ರ ಆಕಾಶವು ತೆರೀತು ನೋಡ್ತೀರಿ ಅಲ್ವರ. ಎಲ್ಲಿ ಕೊಟ್ಟವ್ರೆ? ಮತ್ತೆಯ 3ನೇ ಅಧ್ಯಾಯ ಕೊನೆಯ ವಾಕ್ಯ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು. ನೋಡ್ರ, ಅವರು ನೀರಿಂದ ದೀಕ್ಷಾಸ್ನಾನ ಮಾಡಿ ನೀರಿಂದ ಹೊರಗಡೆ ಬಂದ ಕೂಡಲೇ ಆಕಾಶವು ತೆರೀತು ಅಂತ ನೋಡ್ತೀರಿ. ಏನಿದು ಆಕಾಶವು ತೆರೀತು ಅನ್ನೋ ಅರ್ಥ? ಹಂಗ್ರೆ ಏಸು ಕ್ರಿಸ್ತ ಬ್ಯಾಡ ನೋಡಿದ ತಕ್ಷಣ ಏನೋ ಆಕಾಶ ತೆರೆದ್ಬಿಡ್ತು, ಅಲ್ಲಿಂದ ಮೇಲೆ ಏನೋ ಸ್ಪೆಷಲ್ ಆಗಿರೋಂಥ ಏನೋ ಇವೆಲ್ಲ ಬಂತಾ? ಪಾರಳ ಬರೋದು, ಸೌಂಡ್ ಬರೋದು, ಏನೋ ಬಂತಾ ಅಂತಂದ್ರೆ ಇಲ್ಲ ರೀ. ಆಕಾಶ ತೆರೀತು ಅನ್ನೋ ಅರ್ಥ ಏನಪ್ಪಾ ಅಂತಂದ್ರೆ, ಆಕಾಶ ಪರಲೋಕ ಅಂದ್ರೆ ಏನ್ರಿ, ಅದು ದೇವ್ರಿರಂತ ಒಂದು ಸ್ಥಳ ಅಲ್ದರ. ಸೊ ಆಕಾಶವು ತೆರೀತು, ಪರಲೋಕವು ತೆರೀತು ಅಂತಂದ್ರೆ ಪರಲೋಕದ ವಿಚಾರಗಳೇನಾಯ್ತು ತೆರೆಯೋದಿಕ್ಕೆ ಶುರು ಆಯ್ತು ಅಂತಂತೇನ್ರಿ ಅರ್ಥ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಎಷ್ಟೋ ಪರಲೋಕದ ವಿಚಾರಗಳು ಏನಾಗಿತ್ತಲ್ಲ, ಎಲ್ಲ ರಹಸ್ಯವಾಗೇ ಅಡಗಿತ್ರಿ. ಇವೆಲ್ಲ ವಿಚಾರಗಳನ್ನ ದೇವ್ರು ಏನಪ್ಪ ಮಾಡೋದ್ರೆ ಕ್ರಿಸ್ತನಿಗೆ ನೋಡ್ಸೋದಕ್ಕೆ ಏನ್ ಮಾಡಿದ್ರು, ಶುರು ಮಾಡೋದು ಅಂತ ನೋಡ್ತೀವಿ. ಯಾಕೆ ಅಂದ್ರೆ ನೋಡಿ, ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತು 12ನೇ ವಯಸ್ಸಲ್ಲಿ ಆಲಯದಲ್ಲಿ ಹೋಗ್ಬಿಟ್ಟು ಅಲ್ಲಿ ಇರೋಂಥ ಶಾಸ್ತ್ರಿಗಳ ಜೊತೆಗೆ ಏನ್ ಮಾಡ್ತಿರ್ತಾರೆ, ವೇದ ವಾಕ್ಯದ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದರ ಸರಿ, ಯಾಕೆ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೇಕಾಯ್ತು? ಯೇಸು ಕ್ರಿಸ್ತು ಪವಿತ್ರಾತ್ಮೆಯಿಂದ ಜನ್ಮ ತೊಗೊಂಡಿರೋದಲ್ವಾ. ನೋಡ್ಬೇಕಾದ್ರೆ ಯಾಕೆ ಅವರು ಡಿಸ್ಕಸ್ ಮಾಡಬೇಕಾಯ್ತು? ನೋಡಿ, ಒಂದು ವಾಕ್ಯ ಓದೋಣ. ಲೂಕನ ಬರೆದಂತ ಸುವಾರ್ತೆ 2ನೇ ಅಧ್ಯಾಯ 52 ಓದಿ. 2:52 ಓದಿ. ಯಾರಾದ್ರೂ ಓದ್ತೀರಾ? ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು.
ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯ ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಬಂತು. ಅದರ ನೋಡ್ರಿ ದೇವರ ಒಂದು ಜ್ಞಾನದಲ್ಲಿ ಹೆಚ್ಚಾಗ್ತಾ ಬಂದಿರುತ್ತೆ. ಯಾಕಪ್ಪ ಜ್ಞಾನದಲ್ಲಿ ಹೆಚ್ಚಾಗಬೇಕು? ಅವ್ರು ಪವಿತ್ರಾತ್ಮದಿಂದ ಹುಟ್ಟಿರತ್ತಾನೆ, ದೇವ್ರ ಕುಮಾರ ತಾನೆ, ಅವ್ರಿಗೆ ಜ್ಞಾನ ಹೆಚ್ಚಾಗ್ಬೇಕು. ಹುಟ್ಟಬೇಕಾದ್ರೆ ಎಲ್ಲ ಅವರಲ್ಲಿ ತುಂಬಿರ್ಬೇಕಲ್ವಾ, ತುಂಬಿ ತುಳುಕಿರ್ಬೇಕು. ಏನಕ್ಕೆ ಹೆಚ್ಚಾಗ್ಬೇಕು? ಅಂದ್ರೆ ಕಮ್ಮಿ ಇದೆ ಅಂತ ಅರ್ಥ ತಾನೆ, ಹಂಗಾರೆ ಬೆಳೆದಿದೆ ಅಂತ ತಾನೆ ಅರ್ಥ ಅಲ್ವರ. ಹಂಗಾರೆ ಯೇಸು ಕ್ರಿಸ್ತು ಏನ್ ಮಾಡವ್ರೆ, ಎಷ್ಟೋ ವಿಚಾರಗಳನ್ನ ನಿಧಾನವಾಗಿ ತಿಳ್ಕೊಂಡವ್ರೆ. ನೋಡ್ರಿ ಅದ್ರಲ್ಲೇ 47ನೇ ವಾಕ್ಯ, 46-47. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ನೋಡ್ರ, ಆತರ ಬುದ್ಧಿಗೂ ಉತ್ತರಗಳಿಗಂತೆ ಆಶ್ಚರ್ಯಪಟ್ಟರು. ಆದ್ರೂ ಕೂಡ ಕ್ರಿಸ್ತನ್ಗೆ ದೇವ್ರ ಯೋಜನೆ ಅಂತ ಎಷ್ಟೋ ವಿಚಾರ ಏನಾಗಿಲ್ಲ, ಗೊತ್ತಿರ್ಲಿಲ್ಲ ಅಲ್ವ. ಅದು ನೋಡ್ಬೇಕಾದ್ರೆ ಇದನ್ನೇನ್ ಮಾಡೋದಂತಾರೆ, ಅಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಎಷ್ಟೋ ವಿಚಾರಗಳು ಏನ್ ಮಾಡ್ತಾರೆ, ಅವರು ತಿಳ್ಕೊಂತಾರೆ ಅಲ್ಲ. ತಿಳ್ಕೊಂಡಿದ್ಮೇಲೆ ಏನಾಯ್ತು ಅಂದ್ರೆ ಇನ್ನೂ ಜ್ಞಾನದಲ್ಲಿ ಬೆಳೆಯೋದು ಏನಾಗಿದೆ ಇದೆ ಅಂತ. ಅದಕ್ಕೆ ನೋಡ್ಬೇಕಾದ್ರೆ ಜ್ಞಾನದಲ್ಲಿಯೂ ಮನುಷ್ಯರ ದೇವರ ದಯಲ್ಲಿ ಏನ್ ಮಾಡಂತೆ ಬೆಳೆದ್ರು ಅಂತ ಹೇಳ್ತಾರೆ ಅಲ್ವರ. ಸರಿ, ಮತ್ತೆ ಬ್ಯಾಪ್ಟಿಸಮ್ ತೊಗೊಂಡ್ಬೇಕಾದ್ರೆ ಆಕಾಶವು ಹೆಂಗ್ ತೆರೀತು ಅಂತಂದ್ರೆ, ಪರಲೋಕದ ರಾಜ್ಯದ ಎಷ್ಟೋ ಗುಟ್ಟುಗಳು ರಹಸ್ಯಗಳು ಏನಾಗಿತ್ತಲ್ಲ ಎಲ್ಲ ಅಡಗಿಸಲ್ಪಟ್ಟಿತ್ತು. ಅದರ ಇದನ್ನ ದೇವ್ರು ಏನಪ್ಪ ಮಾಡೋದ್ರೆ ಕ್ರಿಸ್ತನ್ಗೆ ಎಲ್ಲವನ್ನ ಏನ್ ಮಾಡ್ತಾರೆ, ರಿವೀಲ್ ಮಾಡ್ತಾರೆ. ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ, ಮತ್ತೆ ಅದ್ರಲ್ಲಿ ಹೇಳ್ತಾರೆ ನೋಡ್ತೀನಿ, ಮ್ಯಾಥ್ಯೂ 13 ಚಾಪ್ಟರ್ ಬನ್ನಿ, ಮತ್ತೆ 13ನೇ ಅಧ್ಯಾಯ, ಮತ್ತೆ 13ನೇ ಅಧ್ಯಾಯ 11th ವರ್ಸ್, ಮ್ಯಾಥ್ಯೂ 13:11. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕಂದ್ರೆ ಇದ್ದವನಿಗೆ ಕೊಡಲ್ಪಡುವುದು, ಸಾಕ್ಬಿಡಿ. ಅವನಿಗೆ ಮತ್ತು ಏನ್ ಹೇಳ್ತಾರೆ, ಪರಲೋಕ ರಾಜ್ಯದ ಏನ್ರಿ ಗುಟ್ಟುಗಳು ತಿಳಿಯುವ ಅದರ ತಿಳಿಯಂತ ವರವು ನಿಮಗೆ ಹಂಗ್ರೆ ಪರಲೋಕ ರಾಜ್ಯಗಳೇನಿದೆ ಗುಟ್ಟುಗಳು ಇದೆ, ರಹಸ್ಯಗಳೇನಾಗಿದೆ ಇದೆ, ಇವೆಲ್ಲ ಏನ್ ಮಾಡಿದ್ರು ದೇವರು ಎಲ್ಲ ಮರೆ ಮಾಡಿಟ್ಟಿದ್ದಾರೆ. ಇದು ಯಾರಿಗೆ ತಿಳಿಸ್ಕೊಟ್ರು? ಕ್ರಿಸ್ತನ್ ತಿಳಿಸ್ಕೊಟ್ರು ಅಂತೀನಿ. ಅದಾಗಿನಂತ ಕ್ರಿಸ್ತನ ಮುಖಾಂತರ ಯಾರಿಗೆ ತಿಳಿಸಿದ್ದು? ಶಿಷ್ಯರುಗಳಿಗೆ. ಅದಕ್ಕೆ ಪರಲೋಕ ತೆರೀತು ಅಂತ ತಕ್ಷಣ ಏನೋ ಪರಲೋಕ ತೆರ್ಬಿಡ್ತು, ಏನೋ ಅಲ್ಲಿ ವಿಶೇಷವಾಗಿ ಕಾಣಿಸ್ಕೊಂಡ್ಬಿಡ್ತಲ್ಲ ರೀ. ಪರಲೋಕದ ವಿಚಾರಗಳು, ಹೆವೆನ್ಲಿ ಥಿಂಗ್ಸ್, ಅದ್ ಹೇಳೋದಿಲ್ಲಿ ಪರಲೋಕದ ರಾಜ್ಯದ ಏನ್ರಿ ಗುಟ್ಟುಗಳು. ದೇವ್ರ ಏನ್ ಮಾಡಿದ್ರು, ಎಲ್ಲವನ್ನು ಮುಚ್ಚಿಟ್ಟಿರೋ ಎಲ್ಲವೂ ತೆರೆಯೋದಿಕ್ಕೆ ಏನ್ ಮಾಡಿದ್ರು, ಶುರು ಮಾಡಿದ್ರು. ಅದು ತೆರೆದವಾಗ ಯೇಸು ಕ್ರಿಸ್ತನಿಗೆ ಎಷ್ಟು ಜ್ಞಾನ ಬಂತು, ತಿಳುವಳಿಕೆ ಬಂತು, ದೇವ್ರ ಜಮೀನ ಅಧಿಕವಾಗಿ ಎಷ್ಟಪ್ಪ ತಿಳ್ಕೊಂಡ್ರು ಅಂತಂದ್ರೆ, ಅದ್ರ ಬಗ್ಗೆ ಧ್ಯಾನ ಮಾಡಕ್ಕೆ ಏನ್ ಮಾಡಿದ್ದವ್ರು 40 ದಿವಸ ಎಲ್ಲಿಗೆ ಹೋಗಿದ್ದವ್ರು? ಅಡವಿಗೆ ಹೋದ್ರು brother. ಅಡವಿಗೆ ಹೋದ್ರು ಅಲ್ವರ. ಅಡವಿಯಲ್ಲಿ ಏನ್ ಮಾಡಿದ್ರು ಯೇಸು ಕ್ರಿಸ್ತ? ಮೃಗಗಳೊಂದಿಗೆ ಉಪವಾಸ ಮಾಡಿದ್ರ? ಇದ್ರು. ಅಡವಿಯಲ್ಲಿ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಉಪವಾಸ ಮಾಡೋದು. ನಮ್ಗೆಲ್ಲ ಗೊತ್ತಿರೋದೇ ಉಪವಾಸ. ಯೇಸು ಕ್ರಿಸ್ತ ಆಕ್ಚುಲಿ ಅಡವಿಲಿ ಏನ್ ಮಾಡಿದ್ದು? ಧ್ಯಾನ ಮಾಡಿದ್ರು. ಅವ್ರು ಏನ್ ಗೊತ್ತಾ ಮಾಡಿದ್ರು, ದೇವ್ರಿಗೆ ಪರಲೋಕ ಅಂತ ತೆರೆದಿ ಪರಲೋಕ ವಿಚಾರಗಳನ್ನ ಅವ್ರಿಗೆ ಪ್ರಕಟಣೆ ಪಡಿಸಿದ್ರಲ್ಲ, ಇದನ್ನ ಧ್ಯಾನ ಮಾಡಕ್ಕೆ ಅವ್ರು ಏನ್ ಮಾಡೋರು ಅಂತಂದ್ರೆ ಅಡವಿಗೆ ಏನ್ ಮಾಡೋರೆ ಹೋಗೋರೆ ಅಲ್ವ. ಏನಪ್ಪ ಇಷ್ಟೊಂದೆಲ್ಲ ವಿಚಾರಗಳಿದೆಲ್ಲ, ಇದನ್ನ ಹೆಂಗೆ ನಂಗೆ ಕೈಗೊಂಡು ನಡಿಬೇಕು, ನನಗೆ ಸಂಬಂಧವಾಗಿರೋಂಥ ವಿಚಾರಗಳು ಹೇಗಿದೆ, ದೇವ್ರ ಚಿತ್ತ ನಾನು ಹೇಗೆ ನೆರವೇರಿಸ್ಬೇಕು, ಒಂದೊಂದು ಸನ್ನಿವೇಶಗಳ ಬಗ್ಗೆ ದೇವ್ರ ಹತ್ರ ಫುಲ್ಲು ಡೀಟೇಲ್ಸ್ ಏನ್ ಮಾಡ್ಕೊಂಡು ಪಡ್ಕೊಳ್ತಾರೆ. ಇದನ್ನೆಲ್ಲ ಧ್ಯಾನ ಮಾಡಿ ಇದನ್ನೆಲ್ಲ ಸಂಪೂರ್ಣವಾಗಿ ಗ್ರಹಿಸ್ಕೊಳೋದಕ್ಕೆ ಯೇಸು ಕ್ರಿಸ್ತನ್ಗೆ ಎಷ್ಟು ದಿವಸಗಳಾಗಿರ್ತಾರೆ ಅಂದ್ರೆ 40 ದಿವಸಗಳೇನಾಗಿರ್ತಾರೆ ಆಗಿರ್ತಾರೆ. ಅದಕ್ಕೆ ಬೈಬಲ್ ಓದ್ಬೇಕಾರೆ ನಾವು ಮತ್ತಾಯದಲ್ಲಿ ಅಂತ ಬರ್ತದೆ ಏನ್ರಿ, ಯೇಸು ಕ್ರಿಸ್ತನ್ಗೆ 40 ದಿವಸಗಳ ನಂತರ ಏನಾಯ್ತಂತ ಅಲ್ಲಿ ಹಸುವೆ ಆಯ್ತು. ಹಸಿವಾಯ್ತು. ನೋಡಿ ಬೇಕಾದ್ರೆ ಓದೋಣ ಅಲ್ಲಿ ಮತ್ತೆ 4:2 ಓದಿ. ಮತ್ತೆ 4:2. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. 40 ದಿವಸಗಳು ಉಪವಾಸ ಇದ್ದ ತರುವಾಯ. ಯಾಕಪ್ಪ ಅದಕ್ಕಿಂತ ಮುಂಚೆ ಹಸುವಾಗಿಲ್ಲ ಅಲ್ವರ? ಯಾಕೆ ಹಸುವಾಗಿಲ್ಲ? ಇವಾಗ ಯಾಕೆ 40 ದಿವಸದ ನಂತರ ಉಪವಾಸ ಆಯ್ತು ಅಂದ್ರೆ ಅವ್ರ ಧ್ಯಾನ ಹೆಂಗ್ ಮಾಡುದು ಅಂತಂದ್ರೆ ಕಾಲ ಹೋಗಿದ್ದೆ ಗೊತ್ತಾಗಿಲ್ಲ ರೀ. ಅದಕ್ಕೆ ನೋಡಿ ಅಂತೀನಿ, ಈ 40 ದಿವಸ ಇಮ್ಮಲ್ಲಿ ಯಾರು ಬಂದಂತೆ? ಶೋಧಕನು ಬಂದನು ಅಂತೆ. 40 ದಿವಸ ಎಲ್ಲ ಹೋಗಿದ್ದ. ಇದೇ ವಾರ್ತೆ ನೀವು ಲೂಕಲ್ಲಿ ಓದ್ದಂತಾರೆ ಅಂತ ಕೊಡಿದ್ರೆ, ಶೋಧಕರಿಂದ ಶೋಧನೆ ಹೊಂದಲ್ಪಟ್ಟಕ್ಕೆ ಇಂತಾರೆ ಅಡವಿಗೆ ಒಯ್ಯಲ್ಪಟ್ಟನು ಅಂತ ಬರ್ತಾರೆ. ಅಂದ್ರೆ ಇವಾಗ ಶೋಧಕನು ಶೋಧನೆ ಮಾಡೋದಕ್ಕೆ ಅಡವಿಗೆ ಒಯ್ದಿರ್ಬೇಕಾರೆ 40 ದಿವಸ ಹಿಂಸೆ ಕೊಟ್ಟಿರ್ಬೇಕಲ್ಲ, ಶೋಧನೆ ಕೊಟ್ಟಿರ್ಬೇಕಾರೆ 40 ದಿವಸ ಹೋಗಿದ್ದಂತೆ. ಯಾಕೆ 40 ದಿವಸ ಉಪವಾಸ ಹಸಿವಾಮ ಬರಬೇಕು?
ಅಂದ್ರೆ ಯಾವಾಗ ನಮ್ಮ ಬಲಹೀನತೆಗಳು ನೋಡಿದ್ರೋ ಅವಾಗ ಸೇತನೆ ಮಾಡೋದು, ಅಟ್ಯಾಕ್ ಮಾಡೋದು. ಏನೇ ನೋಡ್ಬೇಕಾದ್ರೆ ಇಲ್ಲಿ ಪರಲೋಕ ತೆರೀತು ಅಂತ ಅರ್ಥ ಏನಪ್ಪ ಅಂದ್ರೆ, ಪರಲೋಕದ ಎಷ್ಟೋ ವಿಚಾರಗಳೇನಾಯ್ತಾರೆ ಅಲ್ಲಿ ಕ್ರಿಸ್ತನಿಗೆ ದೇವರೇನಪ್ಪ ಮಾಡಿದ್ರೆ ಪ್ರಕಟಿಸೋದಕ್ಕೆ ಶುರು ಮಾಡಿದ್ರು. ಇದೇ ತರ ಪ್ರಕಟಣೆ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ ನಾವೇನಂತ ನೋಡ್ತೀರಿ? ಆ? ಏನಪ್ಪ ನೋಡ್ತೀರಿ? ಪರಲೋಕವು ತೆರೆಯುವುದನ್ನು ನಾನು ಕಂಡೆನು ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ, ಪರಲೋಕದಲ್ಲಿರಂತ ಸಂಬಂಧಪಟ್ಟಂತೆ ಎಷ್ಟೋ ವಿಚಾರಗಳು ಏನ್ರಿ ಸಭೆಗೆ ದೇವ್ರು ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಕಾಲ ಏನಾಯ್ತು ಬಂತು ಅಂತ ಹೇಳ್ತಾರೆ. ಯಾವ ಕಾಲ ಬಂತು? ಏನ್ ಬಂತು? ಹೌದಾ ನೋಡಿ, ಇಲ್ಲಿ ಅಪೋಸ್ಲ ಕೃತ್ಯಗಳು ಶಿಷ್ಯರುಗಳು ಕೇಳ್ತಾರೆ. ಅದರ ಏನ್ ಕೇಳ್ತಾರೆ? ಅಪೋಸ್ಲ ಕೃತ್ಯಗಳು 1ನೇ ಅಧ್ಯಾಯ, ಅಪೋಸ್ಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಆ 7ನೇ ಸಾರಿ 6 ಮತ್ತೆ 7, 6 ಮತ್ತೆ 7. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯ ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳ್ಕೊಳ್ಳುವುದು ನಿಮ್ಮ ಕೆಲಸವಲ್ಲ. ನೋಡ್ರ ಏನ್ರಿ, ಈ ಸಮಯದಲ್ಲಾರು ಇಸ್ರೇಲ್ಗೆ ತನ್ನ ರಾಜ್ಯವನ್ನು ತಿರುಗಿ ಕೊಡುವಿಯಾ ಅಂತ ಪ್ರಶ್ನೆ ಕೇಳಿದ್ಕೆ ಏನಂತ ಉತ್ತರ ಕೊಟ್ಟಂತೆ ದೇವೋತ್ತರ ಅಲ್ರ? ತಂದೆ ತನ್ನ ಹಿಡಿತದಲ್ಲಿ ಏನ್ ಮಾಡಿದ್ರಂತೆ, ತನ್ನ ಕೈನಲ್ಲಿ ತನ್ನ ಅಧಿಕಾರದಲ್ಲಿ ಏನ್ ಮಾಡೋದಂತೆ ನಮ್ಮನ್ನ ಕಾಲಗಳನ್ನು ಸಮಯಗಳ ಬಗ್ಗೆ ಇಟ್ಕೊಂಡಿದಂತೆ. ಅಂದ್ರೆ ಈ ಕಾಲಗಳ ಬಗ್ಗೆ ಸಮಯಗಳ ಬಗ್ಗೆ ಇನ್ನ ಅಧಿಕವಾಗಿರೋಂಥ ವಿಚಾರಗಳನ್ನ ಸಭೆಗೆ ಏನ್ ಮಾಡಲಿಲ್ಲ, ಇನ್ನ ತಿಳಿಯಪಡಿಸಿಲ್ಲ. ಅದ್ ಯಾವ ತಿಳಿಸ್ತಾರೆ? ಡ್ಯೂ ಟೈಮ್. ಯಾವ ಕಾಲಕ್ಕೆ ಏನಂತ ತಿಳಿಸ್ಬೇಕು ಅದನ್ನೇ ಮಾಡೋದು, ತಿಳಿಸೋದು. ಉದಾಹರಣೆ ನೋಡ್ಬೇಕಾದ್ರೆ ಅಪ್ಪ ಅಮ್ಮ ಮಕ್ಳುಗಳಿಗೆ ಎಷ್ಟು ತಿಳಿಸ್ತಾರೆ? ಮಗು 1ನೇ ಕ್ಲಾಸ್ ಇರ್ಬೇಕಾದ್ರೆ ಅದು ಎಷ್ಟು ತಿಳಿಸ್ಬೇಕು ಅಷ್ಟೇ ತಿಳಿಸೋದು. ನಾನು ಇಂಥ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ಇಷ್ಟು ರೆವಿನ್ಯೂ ಬರ್ತದೆ, ಇಷ್ಟು ಖರ್ಚುಗಳಾಗ್ತದೆ, ನನ್ನ ಬ್ಯಾಂಕಲ್ಲಿ ಇಷ್ಟು ದುಡ್ಡಿದೆ ಅಂತೆಲ್ಲ ಏನೋ ಕೊಡಕ್ಕೆ ಹೋಗ್ತಾರಾ? ಇಲ್ಲ ರೀ. ಅದೊಂದು ವಯಸ್ಸಿಗೆ ಎಷ್ಟು ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಷ್ಟೇ. ಆದರೆ ಅದಂಗೆ ಬೆಳೀತಾ 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 ಒಂದು ಲೆವೆಲ್ ಬಂದವಾಗ ಏನ್ರಿ, ನಾನು ಹೈಸ್ಕೂಲ್ ಬಂದವಾಗ ಎಷ್ಟು ಇನ್ಫಾರ್ಮೇಶನ್ ಕೊಡಬೇಕು ಅಷ್ಟೇ ಕೊಡ್ತಾರೆ. ಅದೇ ಗ್ರಾಜ್ಯುಯೇಷನ್ ಆಗಿ ಅವರು ಒಂದು ಕಾಲ ಮೇಲೆ ನಿಂತ್ಕೊಳ್ಳೋಂಥ ಒಂದು ಸಮಯ ಬಂದಾಗ ಏನು ಮಾಡ್ತಾರೆ? ಅಧಿಕವಾಗಿರೋಂಥ ಮಾಹಿತಿಗಳು ಕೊಡ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಸಭೆಗೆ ಕಾಲಕ್ಕೆ ಕರೆಕ್ಟಾಗಿ ಏನೆಲ್ಲ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತೋ ಅದನ್ನ ಏನಪ್ಪ ಮಾಡಿದ್ರು ಅಂತಂದ್ರೆ ಸಭೆಗೆ ಕೊಡೋದಕ್ಕೆ ಶುರು ಮಾಡೋದು. ಅದಕ್ಕೆ ನೋಡ್ಬೇಕು, ಪರಲೋಕವು ತೆರೆಯುವುದನ್ನು ನಾನು ಕಂಡೆನು ಅಂತಂದ್ರೆ ಪರಲೋಕದಲ್ಲಿರುವಂಥ ಎಷ್ಟೋ ವಿಚಾರಗಳು, ಎಷ್ಟೋ ರಹಸ್ಯಗಳು ಸಭೆಗೆ ತಿಳಿಸೋದಿಕ್ಕೆ ಏನ್ರಿ 1874ನೇ ಇಸ್ವಿನ ಏನ್ ಮಾಡಿದ್ರು? ಆರಂಭ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲರ ಅದಕ್ಕೆ 1874 ಏನಾಯ್ತಲ್ಲಿ ಅಂದ್ರೆ ಭೂಮಿಗೆ ಪ್ರಕಾಶ ಬಂತು ಅಂತ ನೋಡ್ತೀರಿ. ಅದರ ಪ್ರಕಟಣೆ 18:1 ಹೋದ್ರೆ ನೋಡೋಣ ಯಾರ್ದು? ರೆವಲ್ಯೂಷನ್ 18:1. ಇದಾದ ಮೇಲೆ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ನೋಡ್ರ, ಮಹಾ ಅಧಿಕಾರ ಉಳ್ಳಂತ ದೇವದೂತ ಪರಲೋಕದಿಂದ ಇಳಿಯೋದನ್ನ ಕಂಡ್ರಂತೆ. ಯಾರು? ಜೀಸಸ್ ಕ್ರಿಸ್ಟ್ ಸೆಕೆಂಡ್ ಕಮಿಂಗ್. ನೆಕ್ಸ್ಟ್ ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯ್ತಂದ್ರೆ ಅವರು ಬರದ ದಿಸೆಯಿಂದ ಭೂಮಿಗೆ ಏನ್ ಬಂತು? ಜ್ಞಾನ, ಬುದ್ಧಿ, ತಿಳುವಳಿಕೆ, ಎನ್ಲೈಟ್ಮೆಂಟ್, ಸತ್ಯಗಳೇ ಅಂತ ಬರೋದಿಕ್ಕೆ ಶುರು ಆಯ್ತು. ಅದಕ್ಕೆ ನಾನು ಪರಲೋಕ ತಿರುವುದು ನಾನು ಕಂಡೇನೋ ಒಂದು ಏನಪ್ಪ ಮೀನಿಂಗ್ ಅಂದ್ರೆ, ಪರಲೋಕದ ಎಷ್ಟೋ ವಿಚಾರಗಳು ಏನ್ರಿ ಅಲ್ಲಿ ಸಭೆಗೆ ಏನ್ರಿ ರಿವೀಲ್ ಮಾಡೋದಕ್ಕೆ ಏನ್ ಮಾಡೋದು ದೇವರು ಅದನ್ನ ಶುರು ಮಾಡೋದು. ಅದಕ್ಕೆ ಆ ವಾಕ್ಯ ಓದಿದ್ರೆ ಇಲ್ಲಿ ಪ್ರಕಟಣೆ 19:1 ಏನ್ ನೋಡ್ತೀರಿ? ಪರಲೋಕವು ತೆರೆಯುವುದನ್ನು ನಾನು ತೆರೆದಿರುವುದನ್ನು ನಾನು ಕಂಡೆನು. ಕಂಡಿದ ತಕ್ಷಣ ಅದ್ರಲ್ಲಿ ಫಸ್ಟ್ ಏನ್ ನೋಡಿದ್ರಂತೆ ನೋಡಿರ್ತೀನಿ, ವಾಕ್ಯ ಓದಿಂತೀನಿ. ಪ್ರಕಟಣೆ 19:11, ರೆವಲ್ಯೂಷನ್ 19:11. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು, ಆಗ ಈಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಫಸ್ಟ್ ಅವ್ರಿಗೆ ಪಿಕ್ಚರ್ ಕಣ್ ಮುಂದೆ ಬಂದಿದೆ ಏನಪ್ಪಾ ಅಂತಂದ್ರೆ ಒಂದು ಬಿಳಿ ಕುದುರೆ. ಏನೇನು ಕುದುರೆ ಅಂತಂದ್ರೆ ಅಲ್ಲರ ಏನ್ರಿ ಕುದುರೆ? ನಾವೆಲ್ಲಿ ನೋಡಿದ್ರಿ ಕುದುರೆಗಳ ಬಗ್ಗೆ? ಪ್ರಕಟಣೆ 6ನೇ ಅಧ್ಯಾಯ ಏನ್ ಮಾಡಿದಿರಿ? ಕುದುರೆಗಳ ಬಗ್ಗೆ ನೋಡಿದಿರಿ. ಫಸ್ಟ್ ಬಿಳಿ ಕುದುರೆ ಇತ್ತು, ಕೆಂಪು ಕುದುರೆ ಆಯ್ತು, ಕಪ್ಪು ಕುದುರೆ ಆಯ್ತು, ಮಂದುವಾದಂತ ಕುದುರೆ ಆಯ್ತು ಅಂತ ನೋಡ್ತೀರಿ. ಇದೇನಂತಂದ್ರೆ ಸಭೆಯ ಒಂದು ಕಾಲ ಹೋಗ್ತಾ 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 ಅಪೋಸಸ್ ಎಲ್ಲ ಮರಣ ಹೊಂದಿದ್ಮೇಲೆ ಏನ್ರಿ ಕುದುರೆ ಬಣ್ಣಗಳು ಚೇಂಜ್ ಆಗೋದಕ್ಕೆ ಶುರು ಆಯ್ತು. ಕುದುರೆ ಬೈಬಲಲ್ಲಿ ಕುದುರೆ
ಏನ್ರಿ ಕತ್ತೆ, ಒಂಟೆ, ಇವೆಲ್ಲ ಏನಪ್ಪ ಅಂತಂದ್ರೆ ಉಪದೇಶಗಳು, ಬೋಧನೆಗಳು ಅಲ್ವರ. ಅದಕ್ಕೆ ರೆಬೆಕ್ಕ ಬಂದ್ಬಿಟ್ಟು ಇಸಾಕನ ನೋಡೋಕೆ ಎಷ್ಟು ಒಂಟೆ ಮೇಲೆ ಬರ್ತಾಳೆ? 10 ಉಂಟು. 10. ನೋಡ್ರ 10 ಒಂಟೆಗಳು, 10 ಒಂಟೆಗಳನ್ನ ಏನ್ರಿ 10 ಮುಖ್ಯವಾದ ಉಪದೇಶಗಳು. ದೇವ್ರ ಮಕ್ಕಳು 10 ಮುಖ್ಯವಾದ ಉಪದೇಶಗಳು ನೆಲೆಗೊಂಡಿದ್ರನೆ ಇಸಾಕನ ಹತ್ರಕ್ಕೆ ಹೋಗೋದಕ್ಕೆ ಸಾಧ್ಯ. ಅದರ ನಾವು ಕತ್ತೆ ಬಗ್ಗೆ ಏನ್ ಮಾಡಿದ್ವಿ, ಪಾಠ ನೋಡಿದ್ವಿ. ಅದರ ಕತ್ತೆ ಗಲೀಜಿನ ಕುಡಿಯಲ್ಲ ರೀ. ಅದರ ಎಷ್ಟೇ ಓದಿರಿ ಓದಿಸ್ಕೊಂತಾರೆ. ಅದರ ಶುದ್ಧವಾದ ನೀರೇ ಕುಡಿಯೋದು ದೇವ್ರ ಮಕ್ಕಳು ಕತ್ತೆ. ಅದರ ಆ ಕತ್ತೆ ಮೇಲೆನೆ ಸವಾರಿ ಮಾಡ್ಕೊಂಡು ಯೇಸು ಕ್ರಿಸ್ತು ಯೆರೂಸಲೇಮಿಗೆ ಬಂದಿದ್ದು, ಅದಕ್ಕೆ ಸ್ವಾಗತ ಮಾಡಿದ್ದು ಅಲ್ವರ. ನಮ್ಮ ಮೇಲೆ ಯೇಸು ಕ್ರಿಸ್ತು ಇದ್ರೇನೆ ನಮಗೆ ಸ್ವಾಗತ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ಅದೇ ಥರ ಕುದುರೆ ಅಂತ ಬೈಬಲ್ ನೋಡ್ಬೇಕಾರೆ ಬೋಧನೆಗಳು, ದೇವರ ಉಪದೇಶಗಳು ಅಲ್ವರ. ಅದು ನೋಡ್ಬೇಕಾರೆ ಸಭೆ ಆರಂಭದಲ್ಲಿ ಏನ್ರಿ ಅಪೊಸ್ತಲರು ತಿಳ್ಕೊಂಡಿದ ತಕ್ಷಣ ಉಪದೇಶಗಳೇನಾಯ್ತಲ್ಲ ಎಲ್ಲ ಒಟ್ಟೋದ್ ನೋಡ್ರಿ ಅಂತೀರಿ. ಏನ್ರಿ ಆತ್ಮ ಸಾಯ್ತಾರೆ ಅಂತ ಇಡೀ ಇಸ್ರೇಲ್ ರಾಜ್ಯ ನಂಬಿತ್ತು. ಅದಕ್ಕೆ ಅಂತ ಪುನರ್ತನ ನಂಬಿಕೆ ಏನಾಗಿತ್ತು ಅಲ್ವರ. ಆದ್ರೆ ಏನಾಯ್ತು, ಯಾವಾಗ ಕ್ರಿಸ್ತ ವಿರೋಧಿ ಅಂತ ಸ್ಥಾಪನೆ ಆಯ್ತೋ ಏನ್ರಿ ಆತ್ಮ ಸಾಯೋದಿಲ್ಲ. ಮನುಷ್ಯ ಸತ್ತಿದ ತಕ್ಷಣ ಅವನ ಆತ್ಮ ಎಲ್ಗೋಗ್ಬಿಡ್ತದೆ, ಸೀದಾ ಪರಲೋಕಕ್ಕೋ ಅದು ನರಕಕ್ಕೆ ಹೋಗ್ಬಿಡ್ತದೆ ಅಂತ ಏನು ಒಂದು ಬೋಧನೆ ಬರೋದಿಕ್ಕೇನಾಯ್ತು ಶುರು ಆಯ್ತು ಅಲ್ವರ. ನರ್ಕ ಅಂತಂದ್ಬಿಟ್ಟು ಒಂದು ವೇದನೆ ಸ್ಥಳ ಅಂತಂದ್ಬಿಟ್ಟು ಒಂದು ದುರ್ಬೋಧನೆ ಏನಾಯ್ತು ಅಲ್ಲಿ ಬರೋದಿಕ್ಕೆ ಶುರು ಆಯ್ತು. ಇಲ್ಲಿ ಎಲ್ಲಿತ್ತು ಈತ ಅಪೊಸ್ತಲರ ಕಾಲದಲ್ಲಿ ದುರ್ಬೋಧನೆ ಇಲ್ಲದೆ ಅಲ್ವರ. ಯೇಸು ಕ್ರಿಸ್ತು ಎಷ್ಟು ಸತಿ ನರ್ಕದ ಬಗ್ಗೆ ಮಾತಾಡೋರೆ ಯೋಚನೆ ಮಾಡ್ರಿ ಅಲ್ವರ. ಮಾತಾಡ್ಬೋದಾಗಿತ್ತಲ್ಲ, ಜನಗಳಿಗೆಲ್ಲ ಎದುರಿಸ್ಬೋದಾಗಿತ್ತಲ್ಲ, ನೀವೆಲ್ಲ ಹೊಟ್ಟೋಗ್ಬಿಡ್ತೀರಾ, ನಾಶ ಆಗ್ಬಿಡ್ತೀರಾ ಅಂತ ಯೇಸು ಕ್ರಿಸ್ತು ಎಲ್ಲ ಭಯಪಡಿಸೋರ? ಏನೂ ಇಲ್ಲ ನೋಡ್ರಿ ಅಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ದುರುಪದೇಶ ಆಯ್ತು ಬರೋಕ್ಕೆ ಶುರು ಆಯ್ತು. ಅವಾಗ ಕುದುರೆ ಏನಾಯ್ತು ಹಂಗೇ ಬೆಳ್ಳಕ್ಕಿದ್ದ ಕಲರ್ ಏನಾಗ್ಬಿಡ್ತು ಸ್ಲೋಗೆ ರಕ್ತಮಯವಾಗ್ಬಿಡ್ತು ಅದರ. ಏನ್ರಿ ಕಪ್ಪಾಗೋಯ್ತು. ದೇವ್ರ ಸತ್ಯನೇ ಇಲ್ಲ ರೀ. ಪ್ರಭು ರಾತ್ರಿ ಭೋಜನ ಯಾವಾಗ ತೊಗೊಬೇಕು, ಇಷ್ಟ ಬರ ತೊಗೊಳೋದು ಫಾಸ್ಟ್ ಯಾವಾಗ ಕೊಡ್ತಾರೆ ನಾನು ತಗೊತೀರಿ ಅಷ್ಟೇ. ಫಾಸ್ಟ್ ಯಾವಾಗ ಕೊಡ್ತಾರೆ, ತಿಂಗಳಿಗೆ ಮೊದಲನೇ ವಾರ. ಯಾಕೆ ತಿಂಗಳಿಗೆ ಮೊದಲನೇ ವಾರ ಸಂಬಳ ಬಂದಿರ್ತಾರಲ್ಲ, ಸರಿಯಾಗಿ ಕರ್ಸ್ಬೇಕಲ್ಲ, ಎಲ್ಲ ಬಾಂದ್ರೆ ಬರಲ್ವಲ್ಲ, ಖರ್ಚು ಮಾಡ್ಕೊಂಬಿಡೋದು. ಅವ್ರಿಗೆ ಏನು ಮಾಡೋದು, ಕರೆಕ್ಟಾಗಿ ಪ್ರಭು ರಾತ್ರಿ ಭೋಜನ ತಿಂಗಳದು ಮೊದಲನೇ ವಾರ ಇಟ್ಬಿಡೋದು. ಸಂಬಳ ಬಂದಿರುತ್ತೆ, ಕಾಣಿಕೆ ಕೊಡೋಂಗೆ ಆಗ್ತದೆ. ಆವತ್ತಿನ ದಿನ ಕಡ್ಡಾಯವಾಗೆಲ್ಲ ತೊಗೊಬೇಕು ಅಂತ ರೂಲ್ಸ್ ಹಾಕ್ಬಿಟ್ರೆ ಎಲ್ಲ ಬಂದೇ ಬರ್ತಾರೆ ಅಂದ್ಬಿಟ್ಟು. ಯಾವಾಗ ತೊಗೊಬೇಕು, ಪ್ರಭು ರಾತ್ರಿ, ಬೆಳಗ್ಗೆ ತೊಗೊಂತಾರ. ಇವ್ರು ಏನು ಮಾಡೋದು, ಇಷ್ಟ ಬಂದಂಗೆ ಏನು ಮಾಡೋದು ತಗೊಳೋದು. ಅದರ ಅದನ್ನ ಯಾವಾಗ ತೊಗೊಬೇಕು, ವರ್ಷಕ್ಕೆ ಎಷ್ಟೇ ತೊಗೊಬೇಕು, ವರ್ಷಕ್ಕೆ ಪ್ರಭು ರಾತ್ರಿ ಭೋಜನ ಒಂದು ನೋಡೋರ ವರ್ಷಕ್ಕೆ ಒಂದೇ ಸತಿ ತಗೊಬೇಕು. ಅದು ಕರೆಕ್ಟಾಗಿ ರೀತಿಯಲ್ಲಿ ಕ್ರಮವಾಗಿ ಮಾಡೋದು ತೊಗೊಬೇಕು. ಇಷ್ಟ ಬಂತ ರೀತಿಯಲ್ಲಿ ತೊಗೊಳಂಗೇನಿಲ್ಲ ಇಲ್ಲ. ಇದೇನಾಗ್ಬಿಡ್ತು, ದುರುಪದೇಶ ಬಂದ್ಬಿಡ್ತು ಅದರ. ಆಮೇಲೆ ಏನ್ರಿ ಕ್ರಿಸ್ತ ವಿರೋಧಿ ಎಲ್ಲಾರು ಎದುರು ನೋಡ್ತವ್ರೆ, ಯಾರನ್ನ ಎದ್ದು ಬರ್ತಾರೆ ಅಂತ. ಕ್ರಿಸ್ತ ವಿರೋಧಿ ಬರ್ತಾನೆ, ಕ್ರಿಸ್ತ ವಿರೋಧಿ ಬರ್ತಾನೆ, 666 ಮುದ್ರೆ ತಗೊಂಡ್ಬರ್ತಾನೆ, ಎಲ್ಲಾ ತಲೆ ಮೇಲೆ ಒತ್ತಾನೆ ಅಂತ. ಕ್ರಿಸ್ತ ವಿರೋಧಿ ಯಾವಾಗ ಬಂದ, ಉಟ್ಕೊಂಡಿದ್ ಯಾವಾಗ ಕ್ರಿಸ್ತ ವಿರೋಧಿ? ಇರ್ಬೇಕಾದ್ರೆ 456 AD. ನೋಡ್ರಿ, 1 ಯೋಹಾನ 2 1 ಯೋಹಾನ 2:18 1 John 2:18. ಮಕ್ಕಳಿರ, ಇದು ಕಡೆ ಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಏನಪ್ಪ, ಎಷ್ಟು ಜನ ಅವರಂತೆ, ಯಾವಾಗ ಅವರಂತೆ? ಅಪೊಸ್ತಲರ ಕಾಲದಲ್ಲಿ ಅವರಂತೆ, ಇನ್ನು ಬರ್ತಾರಂತ. ಯಾರು ಬರ್ತಾರ, ಆ ಕಾಲದಲ್ಲೇ ಬಂದ್ಬಿಟ್ರು. ಏನಂತಾರೆ, ಬಹು ಮಂದಿ ಅಂತ ಹೇಳ್ತಾರೆ. ಹಂಗಾರೆ ಕ್ರಿಸ್ತ ವಿರೋಧಿ ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ದೊಡ್ಡ ಗುಂಪಿನ ಜನಾಂಗ, ಸಂಸ್ಥೆ ಅದು ಅಲ್ವರ. ಏನಾಗ್ಬಿಡ್ತು, ಕುದುರೆ ಬಣ್ಣ ಏನಾಗೋಯ್ತು, ಚೇಂಜ್ ಆಗೋಯ್ತು. ಇವತ್ತಿಗೆ ಯಾವಾಗ ಪರಲೋಕ ತೆರೆದ್ನ ಕಂಡ್ರೋ ಏನ್ರಿ, ಯಾವಾಗ ಪರಲೋಕ ವಿಚಾರಗಳನ್ನ ದೇವರ ಸಭೆಗೆ ತಿಳಿಸ್ಬೇಕು ಅಂತ ಅಲ್ಲಿ ಮನ್ಸು ಮಾಡಿದ್ರು, ಫಸ್ಟ್ ಅವ್ರ ಕಣ್ಣಿಗೆ ಮುಂದೆ ಕಾಣಿಸಿದೆ ಬಿಳಿ ಕುದುರೆ. ಶುದ್ಧವಾದ ಎಲ್ಲ ಉಪದೇಶಗಳು ಸಭೆಗೆ ಏನ್ರಿ ಮಾಡಿದ್ರು, ಎಲ್ಲ ರಿವೀಲ್ ಮಾಡಕ್ಕೆ ಶುರು ಮಾಡಿದ್ರು. ಅದಕ್ಕೆ ನೋಡ್ತೀವಿ ನಾವು ಬೇಸಿಕ್ ಕ್ಲಾಸಲ್ಲಿ ಕಲ್ತಿರ್ ಗೊತ್ತಾ, ಎಲ್ಲ ಬೇಸಿಕ್ ಕ್ಲಾಸ್ ಕಲ್ತಿರೋದೆಲ್ಲ ಯಾರ ದಯೆ, ಯಾರ ಕೃಪೆ ಅಂತಂದ್ರೆ ಆ ಪರಲೋಕ ತೆರೆದಿರೋದನ್ನು, ಅದ್ರ ಮೇಲೆ ಬಿಳಿ ಕುದುರೆ ನಾವು ನೋಡ್ತಾ ಇದ್ರು ಗೊತ್ತಾ, ಆ ಕೂತಿರೋ ದೆಸೆರಿ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಏನ್ರಿ, ಬಿಳಿ ಕುದುರೆ. ಎಲ್ಲ ಪ್ಯೂರ್ ಡಾಕ್ಟ್ರಿನ್ಸ್ನ ಏನಪ್ಪ ಮಾಡೋದಂದ್ರೆ ಇವಾಗ ಸಭೆಗೆ ಏನು ಮಾಡಿದ್ರು, ಅಲ್ಲಿ ತಿಳಿಸೋದಿಕ್ಕೆ ಅವರು ಶುರು ಮಾಡಿದ್ರು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ನಾವು ಪ್ರಕಟಣೆ ಓದ್ಬೇಕಾರೆ ಅಂತ ನೋಡ್ತೀವಿ ಅಂತಂದ್ರೆ, ಬಿಳಿ ಕುದುರೆ ನನಗೆ ಕಾಣಿಸಿತ್ತು, ಅದರ ಮೇಲೆ ಒಬ್ರು ಕೂತ್ಕೊಂಡಿದ್ರಂತೆ. ಅವ್ರಿಗೇನಪ್ಪ ಹೆಸರು ಅಂತಂದ್ರೆ ನಂಬಿಕಸ್ತನು, ಸತ್ಯವಂತನು ಏನ್ರಿ ಅಂತ ಹೆಸರು ಅಂತೆ. ಅವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ನೀತಿ ನ್ಯಾಯ ವಿಚಾರಿಸ್ತಾರಂತಾರೆ.
ನೀತಿಯಿಂದ ಯುದ್ಧ ಮಾಡ್ತಾರಂತಾರೆ. ಅದರ ಇದ್ಯಾರು ಕುದುರೆ ಮೇಲೆ ಕೂತಿರೋರು ಅವರ ಕುದುರೆ ಅಂದ್ರೆ ಬೋಧನೆ. ಕುದುರೆ ಮೇಲೆ ಕೂತಿರೋರು ಯಾರಪ್ಪ ಅಂದ್ರೆ ಕುದುರೆನ ಸವಾರಿ ಮಾಡೋರ್ರಿ ಅಲ್ವರ. ಅದೇನಪ್ಪ ಅಂತ ಅರ್ಥ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ, ಈ ಬೋಧನೆನ ಕಂಟ್ರೋಲ್ ಮಾಡೋರು ಒಬ್ರವ್ರೆ ಅಲ್ವರ. ಯಾರಪ್ಪ ಇದು ಅಂದ್ರೆ ಇವೆಲ್ಲ ಉಪದೇಶಗಳು ಅವ್ರ ಕೈಲಿ ಇರೋದು. ಯಾರು ಅಂತಂದ್ರೆ ನಮ್ಮ ಕರ್ತಾಧಿಕರ್ತ ರಾಜಾಧಿರಾಜ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಇವೆಲ್ಲ ಬೋಧನೆಗಳನ್ನ ತನ್ನ ಹಿಡಿತದಲ್ಲಿ ಮಾಡೋ ಕ್ಲೀನಾಗಿ ಅವರು ಇಟ್ಕೊಂಡವ್ರು ನೋಡಿರ್ತೀನಿ. ಅದರ ಅವರೇ ಈ ಬೋಧನೆಗಳು ಏನ್ ಮಾಡೋದು ಎಲ್ಲಾನು ಕಂಟ್ರೋಲ್ ಮಾಡೋದು ಅಲ್ವರ. ಅವ್ರು ಎಂಥವ್ರು ಅಂತಂದ್ರೆ ಸತ್ಯವಂತನು, ಅವ್ರಲ್ಲಿ ಸುಳ್ಳೇನಿಲ್ಲ ಇಲ್ಲಲ್ಲ ಅಲ್ವರ. ಅವ್ರ ನೀತಿವಂತನು, ನಂಬಿಕಸ್ತನು ಅಲ್ವರ. ಅವ್ರ ಮೋಸ ವಂಚನೆ ಎಲ್ಲ ಏನಿಲ್ಲ ಯಾವುದೂ ಇಲ್ಲ ರೀ ಅಲ್ವರ. ಅವ್ರನ್ನ ಏನ್ರಿ ಸ್ವಾಮಿ ಸ್ವಾಮಿ ಅಂತೆಲ್ಲ ತುಂಬ ಹೊಗಳ್ಬಿಟ್ಟು ತುಂಬ ನಾವು ಏನಂತಾರೆ ಕೊಂಡಾಡ್ಬಿಟ್ರೆ ಅದು ನಮ್ಮ ನೋಡಿ ಏನು ಮೆಚ್ಚಿಲ್ಲ ರೀ ಅಲ್ವರ. ಅದಕ್ಕೆ ಹೇಳ್ಬಿಟ್ರಲ್ಲ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಎಲ್ಲಿಗೆ ಹೋಗಲ್ವತ್ತೆ, ಹೊರಲೋಕ ರಾಜ್ಯಕ್ಕೆ ಹೋಗಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕು ಯಾಕೆ ಅವ್ರು ಸತ್ಯವಂತರ್ರಿ, ಅವ್ರು ನೀತಿವಂತರು. ಯಾರು ಸತ್ಯ ಯಾರು ಸುಳ್ಳು ಅಂತ ಅಂದ್ಬಿಟ್ಟು ಯಾರು ಚೆನ್ನಾಗಿ ಗೊತ್ತೋ ಅವ್ರು ಚೆನ್ನಾಗಿ ಗೊತ್ತು. ಅದಕ್ಕೆ ನೋಡ್ಬೇಕಾದ್ರೆ ಇವರು ನೀತಿಯಿಂದ ಏನಪ್ಪ ಮಾಡ್ತಾರೆ ಅಂತಂದ್ರೆ ಯುದ್ಧವನ್ನು ಏನು ಮಾಡ್ತಾರಂತೆ ಅಲ್ಲಿ ಮಾಡ್ತಾರಂತೆ. ಇದೇನಕ್ಕೆ ಯುದ್ಧ ಮಾಡ್ತಾರೆ ಯೇಸು ಕ್ರಿಸ್ತು ಅಲ್ವರ. ಇವಾಗ ನಮಗೆಲ್ಲ ಅಂತ ಹೇಳೋರೆ ಯುದ್ಧ ಮಾಡ್ಬಿಡಿ ಅಂತ ಹೇಳೋರು ಅಲ್ವರ. ನಿಮ್ಮ ಹೋರಾಟ ಯಾರ ಸಂಗಡ ಅಲ್ಲ, ರಕ್ತ ಮಾಂಸದ ಸಂಗಡ ಅಲ್ಲ ಅಂತ ಬೈಬಲ್ ಹೇಳ್ತಾರೆ. ಮತ್ತು ಇವ್ರು ಯಾಕೆ ಹೋರಾಡ್ತಾ ಇದ್ರೆ, ಇವ್ರು ಯಾಕೆ ಯುದ್ಧ ಮಾಡಬೇಕು ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಏನ್ರಿ, ಯಾಕೆ ಯುದ್ಧ ಮಾಡ್ತಾರೆ ಅಂತಂದ್ರೆ ಅನೀತಿ ವಿರುದ್ಧವಾಗಿ ಏನ್ರಿ, ಅನ್ಯಾಯವ ಅಂದರೆ ಅನೀತಿ ಜನಗಳ ವಿರುದ್ಧವಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಟ್ರಿ. ಅನೀತಿ ವಿರುದ್ಧವಾಗಿ ಯೇಸು ಕ್ರಿಸ್ತು ಮಾಡೋ ಯುದ್ಧ ಮಾಡೋದು ಹೊರತು ಅನೀತಿ ಜನಗಳ ವಿರುದ್ಧವಾಗಿ ಅಲ್ಲ ಅಂದ್ರ. ಜೀಸಸ್ ಈಸ್ ಅಗೇನ್ಸ್ಟ್ ಏನ್ರಿ ಅನ್ರೈಟಸ್ನೆಸ್ ಬಟ್ ನಾಟ್ ಅನ್ರೈಟಸ್ ಪೀಪಲ್. ಎರಡ್ಗೇನಿದೆ ತುಂಬಾ ವ್ಯತ್ಯಾಸ ಇದ್ದಾರೆ ಅಲ್ವರ. ಪಾಪಿಗಳಿಗೆ ಸಹ ಯೇಸು ಕ್ರಿಸ್ತು ಸತ್ತಿರೋದು ಅದರ. ಆ ಪಾಪಿಗಳನ್ನ ಅವ್ರು ಏನು ಮಾಡಕ್ ಹೋಗಲ್ಲ ರೀ, ಅವ್ರನ್ನ ಏನ್ರಿ ಜಡ್ಜ್ಮೆಂಟ್ ಮಾಡೋದಕ್ಕಾಗಲಿ ಅಥವಾ ಅವ್ರನ್ನ ಖಂಡಿಸೋದಕ್ಕಾಗಲಿಲ್ಲ ರೀ. ಅರೆ ಅನ್ಯಾಯ ಇದೆ ಗೊತ್ತಾ, ಅನ್ಯಾಯನ ಖಂಡಿಸೋದಕ್ಕೆ ಮಾಡೋದು ಅವ್ರು ಮಾಡೋದು ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ದೇವರು ನೀತಿ ಸ್ವರೂಪನು. ಸಿಂಹಾಸನಕ್ಕೆ ಅಸ್ಥಿ ಬರೋಣ ಏನಂತ ನೋಡ್ತೀರಿ ಅದರ, ಏನು ನೀತಿ ಸತ್ಯತೆ ಅಂತ ನೋಡ್ತೀರಿ ಅದರ. ಅದನ್ನ ಬಿಟ್ಟು ದೇವ್ರು ಏನೂ ಕೆಲಸ ಮಾಡಲ್ಲ ರೀ. ಮುಯ್ ಏನು ಮಾಡೋದು, ಕಟ್ಟೋದು ನನ್ನ ವಿಚಾರ ಅಂತ ಹೇಳ್ಬಿಟ್ರು ಅದರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ಈ ಒಂದು ಜಡ್ಜ್ಮೆಂಟ್ ಮಾಡೋದಕ್ಕೇನೆ. ಎಂಥ ಜಡ್ಜ್ಮೆಂಟ್ ಅಂತೆ, ನೀತಿಯಿಂದ ನ್ಯಾಯ ತೀರ್ಪು ಮಾಡಬೇಕು ಅಂತ ಅಂದ್ಬಿಟ್ಟೆ ಯೇಸು ಕ್ರಿಸ್ತು ಬಿಳಿ ಕುದುರೆ ಮೇಲೆ ಏನು ಮಾಡೋದವರು ಅವರು ಬರೋದು ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ ಅದರ. ಅದಕ್ಕೆ ಕೆಲವೊಂದು ವಾಕ್ಯಗಳು ಓದೋಣ. ಧರ್ಮೋಪದೇಶ ಕಾಂಡ 32-35. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 35ನೇ ವಾಕ್ಯ. ಹೋದ್ರಿ ಹೌದಾ. ಪ್ರತೀಕಾರ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಅವರು ಜಾರಿ ಬೀಳುವ ಸಮಯ ಬರುವುದು, ಅವರಿಗೆ ಆಪತ್ಕಾಲವು ಸಮೀಪಿಸಿತು, ಅವರಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬರುವುದು. ಅವ್ರಿಗೂ ಸಿದ್ಧವಾಗಿರೋ ದುರ್ಗತಿ ಬೇಗ ಬರ್ಬೋದು. ಒಂದು ಟೈಮ್ ಇಟ್ಟವ್ರು ದೇವರು ಅಲ್ಲರ. ಅವಾಗ ಮುಯ್ಯಿಗೆ ಮುಯ್ಯಿ ತೀರ್ಸಂತ ಕಾಲ ಏನಾಗ್ತದೆ ಬರ್ತಾರೆ ಅಲ್ಲರ. ಅವಾಗ ಏನು ಮಾಡ್ತಾರೆ, ಅವ್ರ ಕೃತ್ಯಗಳ ತಕ್ಕಂತೆ ಏನು ಮಾಡ್ತಾರೆ ಕರೆಕ್ಟಾಗಿ ಅವ್ರು ಜಡ್ಜ್ಮೆಂಟ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತನು ಯೇಸು ಕ್ರಿಸ್ತನು ಎರಡನೇ ಬರಿಕೆಯಲ್ಲಿ ಬರ್ಬೇಕಾರೆ ಈ ಸತ್ಯಾರ್ಥಗಳನ್ನ ಜನಗಳಿಗೆ ಕೊಡೋದ್ ಮುಖಾಂತರ ಏನು ಮಾಡೋದು ಅಂದ್ರೆ ಅವ್ರು ನ್ಯಾಯ ತೀರ್ಪು ಮಾಡೋದು. ಯಾರ ವಿರುದ್ಧವಾಗಿ, ಸಂಸ್ಥೆಗಳ ವಿರುದ್ಧವಾಗಿ. ಸಿಸ್ಟಮ್, ನಾಟ್ ಅಪಾನ್ ಇಂಡಿವಿಜುವಲ್ಸ್. ಇಂಡಿವಿಜುವಲ್ ಜಜ್ಮೆಂಟ್ ಶುರು ಆಗೋದು ಯಾವಾಗಂದ್ರೆ ಎಲ್ಲ ಸತ್ತೋಗಿರೋ ಮುಂಚೆ ಪುನರ್ತನಾಗಿ ಬರ್ಬೇಕಾದ್ರೆ ಇಂಡಿವಿಜುವಲ್ ಜಜ್ಮೆಂಟ್. ಅಲ್ಲಿವರೆಗೂ ಸಿಸ್ಟಮ್ ಮೇಲೇನ್ರಿ ಜಜ್ಮೆಂಟ್ ಅದರ. ಅದಕ್ಕೆ ಇಲ್ಲಿ ಬಿಳಿ ಕುದುರೆ ಬರೋದು ಯಾಕಪ್ಪ ನೋಡ್ಸಿದ್ರೆ ಅಂತಂದ್ರೆ ನಮಗೆ ಚೆನ್ನಾಗಿ ಗೊತ್ತು. ಇಲ್ಲಿ ನಮ್ಮ ಬೈಬಲ್ನಲ್ಲಿ ಏನ್ರಿ ಯೂಸ್ ಮಾಡುತ್ತೆ ಎಲ್ಲ ಒಂದು ಪಿಕ್ಚರ್ಗಳು ಏನಪ್ಪ ಅಂದ್ರೆ ಆ ಕಾಲದಲ್ಲಿ ಸಾಮಾನ್ಯವಾಗಿ ನಡೆದಿರೋಂಥ ಒಂದು ವ್ಯಕ್ತಿಗಳ ಬಗ್ಗೆ ಅಥವಾ ಘಟನೆಗಳನ್ನ ತಗೊಂಡೇ ಏನು ಮಾಡಿದೆ ನಮಗೆ ಒಂದು ಪಿಕ್ಚರು ಕೊಡ್ತಾರೆ. ನಾವು ಹಿಂಗೆ ನೋಡ್ತೀರಿ, ಯೇಸು ಕ್ರಿಸ್ತು ಹೇಳ್ತಾರೆ ಅಲ್ಲ, ಒಂದಾನೊಂದು ಮನುಷ್ಯ ದೂರ ದೇಶಕ್ಕೆ ಹೋಗಿ ರಾಜ್ಯವನ್ನು ಪಡ್ಕೊಂಡು ತಿರುಗಿ ಬಂದನು. ಅದರ ಅದೇ ರೀತಿ ಮನುಷ್ಯಕೊಬ್ಬರು ಏನು ಮಾಡಬೇಕು, ದೂರ ದೇಶಕ್ಕೆ ಹೋಗಿ ರಾಜ್ಯವನ್ನು ಪಡ್ಕೊಂಡ್ಬರ್ಬೇಕು. ಇದು ರೋಮನ್ನಲ್ಲಿದ್ದಂಥ ಒಂದು ಕಲ್ಚರ್. ಯಾರೋ ಒಂದು ಊರಲ್ಲಿ ಗವರ್ನರ್ ಆದಂದ್ರೆ ಪಿಲಾತಂತರ ಅದರ ಏನು ಯೂದ ಹೋಗಿ ಪ್ರಾಂತ್ಯಕ್ಕೆ ಒಂದು ಗವರ್ನರ್ ಅಂದರೆ ಅವನ ಅಧಿಕಾರ ಏನ್ರಿ ಅವನೇ ವಹಿಸ್ಕೊಳಂಗಿಲ್ಲ. ಅಲ್ಲೋಗಿ ರೋಮಲ್ಲಿ ಹೋಗ್ಬಿಟ್ಟು ಸೀಸರ್ ಹತ್ರ ಏನು ಮಾಡ್ಬೇಕು, ಅಧಿಕಾರನ ಪಡ್ಕೊಂಡು ಬರಬೇಕು. ಪಡ್ಕೊಂಡು ಬಂದರೆ ಏನ್ರಿ ಮಾಡಕ್ಕೆ ಸಾಧ್ಯ, ಅವನು ಆಡಳಿತ ಮಾಡಕ್ಕೆ ಸಾಧ್ಯ. ಅದು ಯೇಸು ಕ್ರಿಸ್ತು ಮಾಡ್ತಾರೆ. ಇದೇ ಥರ ನಾನು ಪರಲೋಕಕ್ಕೆ ಹೋಗ್ಬಿಟ್ಟು ದೇವತೆ ಅಧಿಕಾರ ತೊಗೊಂಡೆ ಎರಡನೇ ಬರಿಕೆಯಲ್ಲಿ ಬರಬೇಕು ಅಂತ ನಮ್ಗೆ ಹೇಳೋದು. ಅದೇ ಥರ ಇಲ್ಲಿ ಬಿಳಿ ಕುದುರೆ ಏನಪ್ಪ ಅಂತಂದರೆ ರೋಮನ್ಸ್ ಸೋಲ್ಜರ್ಸ್ಗಳು ಅಥವಾ ಶತಾಧಿಪತಿಗಳು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನ್ರಿ ಅವರು ಕುದುರೆಗಳಲ್ಲಿ ಹೋಗೋರು.
ಆದರೆ ತಿರುಗಿ ರಿಟರ್ನ್ ಆಗಿ ಜಯ ಹೊಂದಿ ಬರಬೇಕಾದ್ರೆ ಅವ್ರು ಯಾವ ಕುದುರೆ ಮೇಲೆ ಬರ್ತಾ ಇದ್ರು ಅಂದ್ರೆ ಬಿಳಿ ಕುದುರೆಗಳ ಮೇಲೆ ಬರ್ತಾ ಇದ್ರು ಅಂತಾರೆ. ನಾವು ದೂರದಲ್ಲಿ ನೋಡ್ಬೇಕಾದ್ರೆ ಬಿಳಿ ಕುದುರೆ ಒಬ್ಬ ಬರ್ತಾನೆ, ಒಬ್ಬ ರಾಜ ಅಥವಾ ಸೇನಾಧಿಪತಿ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಯುದ್ಧದಲ್ಲಿ ಏನಾಗಿದ್ದಾರೆ, ಜಯ ಹೊಂದಿದ್ದಾರೆ ಅಂತ ಏನ್ರಿ ಒಂದು ಸೂಚನೆ. ನೋಡಿ ಓದೋಣ ಬೈಬಲಲ್ಲಿ ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 10ನೇ ವಾಕ್ಯ. ನ್ಯಾಯಸ್ಥಾಪಕರ ಪುಸ್ತಕ 5ನೇ ಅಧ್ಯಾಯ 10ನೇ ವಾಕ್ಯ. ಓದಿಲ್ಲ ಅಷ್ಟು ಓದಿ. ಬಿಳಿ ಕತ್ತೆಗಳ ಬಿಳಿ ಮೇಲೆ ಕತ್ತೆಗಳ ಮೇಲೆ ಮಾಡುವವರೇ, ಸವಾರಿ ಮಾಡುವವರೇ, ರತ್ನಗಂಬಳಿಗಳ ಮೇಲೆ ಕೂತುಕೊಳ್ಳುವವರೇ, ಪ್ರಯಾಣಿಕರೇ ಗಾನ ಮಾಡಿರ್ತೀರಿ. ಓಕೆ ನೋಡಿ, ಇಂಗ್ಲೀಷಲ್ಲಿ ಬರ್ತದೆ ದೇಡ್ ಸಿಟ್ ಅಪಾನ್ ವೈಟ್ ಅನ್ರಿ ಮ್ಯೂಲ್ಸ್, ದೇ ದ ಜಡ್ಜ್ ಇಸ್ರಾಯಲ್ ಅಂತ ಏನ್ ಮಾಡ್ತಾರೆ ಬರ್ತಾರೆ. ಅರ ಹಳೆ ಕಾಲದಲ್ಲಿ ನ್ಯಾಯಾಧಿಪತಿಗಳು ಕೂತ ಏನ್ರಿ ಬೈಬಲ್ ಪ್ರಕಾರ ಯಾರ ಮೇಲೆ ಕೂತಂತ ಇದ್ದೋ, ಬಿಳಿ ಕತ್ತೆಗಳ ಮೇಲೆ. ಸೊ ಅದು ನೋಡ್ಬೇಕಾದ್ರೆ ಇದು ಏನ್ರಿ ಒಂದು ಸೂಚನೆ ಅದರ. ಸರಿ, ಇವಾಗ ನೆಕ್ಸ್ಟ್ ನೋಡೋಣ. ಪ್ರಕಟಣೆ 19ನೇ ಅಧ್ಯಾಯ 12ನೇ ವಾಕ್ಯ. ರೆವಲ್ಯೂಷನ್ 19:12. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮಕುಟಗಳುಂಟು, ಆತನಿಗೆ ಒಂದು ಹೆಸರು ಬರೆದುಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಇವಾಗ ಏನಂತಾರೆ, ಆತನ ಕಣ್ಣುಗಳಿಗಿದೆ ಅಂತೆ ಬೆಂಕಿಯ ಉರಿಯಂತಿದೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಆತನ ತಲೆ ಮೇಲೆ ಅನೇಕ ಮುಕ್ಕುಟಗಳೇನಿದೆ ಇದೆ ಅಂತೆ ಅಲ್ವರ. ಆತನಿಗೆ ಒಂದು ಹೆಸರು ಬರೆದಿದೆ, ಕೊಟ್ಟಲ್ಪಟ್ಟಿದೆ, ಅದರ ಆತನಿಗೆ ಹೊರತು ಮತ್ತಾರಿಗೇನ್ರಿ ತಿಳಿಯೋದು ಅಂತ ಹೇಳ್ತಾರೆ ಅದರ. ಸರಿ, ಇದೇನಪ್ಪ ಕಣ್ಣುಗಳು ಬೆಂಕಿ ಅಂತಿದೆ ಅದರ. ಬೈಬಲ್ ನೋಡ್ತೀವಿ ಕಣ್ಣು ಅಂದ್ರೆ ಏನು. ನಾವು ದಾನಿಯೇಲ ಪುಸ್ತಕ ನೋಡ್ತಿರಲ್ಲ, ಒಂದು ಚಿಕ್ಕ ಕೊಂಬು ಬೆಳೀತು ಅದರ ಕಣ್ಣು, ಅದಕ್ಕೆ ಕೊಂಬಲ್ಲಿ ಕಣ್ಣಿತ್ತು, ಬಾಯಿ ಇತ್ತು ಅದರ. ಕಣ್ಣನ್ನು ಏನ್ರಿ ಬೈಬಲ್ ಅರ್ಥ ಜ್ಞಾನ ಅಲ್ವರ. ಸೊ ಇಲ್ಲಿ ಬೆಂಕಿ ತರ ಕಣ್ಣು ಅಂದ್ರೆ, ಬೆಂಕಿ ಅಂದ್ರೆ ತೀರ್ಪು, ಜಜ್ಮೆಂಟ್. ನಮ್ನ ಏನ್ ಮಾಡ್ತಾರೆ, ದಿನ ಬೆಂಕಿ ಪುಟ್ಟಕ್ಕೆ ಹಾಕಿ ಶೋಧಿಸ್ತಾರೆ, ನಮ್ನ ಏನ್ ಮಾಡ್ತಾರೆ ದೇವರು ಪರೀಕ್ಷೆ ಮಾಡ್ತಾರೆ ಅಲ್ವರ. ಅದೇ ನೋಡ್ಬೇಕಾರೆ ಏನ್ರಿ ಅಲ್ಲಿ ಯೇಸು ಕ್ರಿಸ್ತನ ಒಂದು ತೀರ್ಪು ಹೆಂಗಿದೆ ಅಂದ್ರೆ ಜ್ಞಾನವಾದಂಥ ಒಂದು ತೀರ್ಪು, ಅನ್ಯಾಯವಾದಂಥ ತೀರ್ಪೇ ಅಲ್ಲ ಅದರ. ಒಂದು ಪರ್ಫೆಕ್ಟ್ ಜಸ್ಟಿಸ್ ರೀ ಅದರ, ಫುಲ್ ಆಫ್ ವಿಸ್ಡಮ್ ಅದರ. ಅದು ನೋಡ್ಬೇಕಾದ್ರೆ ಅವ್ರು ಹೆಂಗಿದಾರಂತೆ ಆ ಥರ ಇದ್ದಾರಂತೆ ಅದರ. ಆಮೇಲೆ ಆತನ ತಲೆ ಮೇಲೆ ಅನೇಕ ಮುಕ್ಕುಟಗಳನ್ನು ಏನರ್ಥ, ತಲೆ ಇರೋದೇ ಒಂದು, ಈ ಅನೇಕ ಕಿರೀಟಗಳೇನಕ್ಕೆ ಅಲ್ವರ. ಈ ಅನೇಕ ಕಿರೀಟಗಳು ಏನಪ್ಪ ನೋಡ್ಸೋಣ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ, ಅನೇಕ ಏನ್ರಿ ಪೊಸಿಷನ್ಗಳು. ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಅವರು ಮಾಡುವಂತ ಅನೇಕ ಕೆಲಸಗಳನ್ನ ಅನೇಕ ಕಿರೀಟಗಳಿಗೆ ಮಾಡಿದ ಹೋಲಿಕೆ ಮಾಡಿದ್ದಾರೆ ಅಲ್ವರ. ಇವಾಗ ಸಾಮಾನ್ಯ ಕಿರೀಟ ಯಾರು ಹಾಕೊಂತಾರೆ, ಕಿರೀಟ ಯಾರಿಗೆ ಹಾಕ್ತಾರೆ, ಕಿರೀಟ ರಾಜ ಅಲ್ವರ, ರಾಜಂಗೆ ಕಿರೀಟ ಹಾಕೋದು. ಇವಾಗ ಅನೇಕ ಕಿರೀಟಗಳನ್ನ ಏನರ್ಥ, ಆ ರಾಜ್ಯದ ಅನೇಕ ಒಂದು ಕೆಲಸಗಳನ್ನ ಕ್ರಿಸ್ತರು ಏನ್ ಮಾಡ್ತಾರೆ ಅಂತ. ಹೆಂಗ್ ಮಾಡ್ತಾರೆ ಅಂದ್ರೆ ಇರೋದು ಒಂದೇ ತಲೆ, ಆದ್ರೆ ಅನೇಕ ಕಿರೀಟಗಳಿದೆ ಅಂದ್ರೆ ಏನ್ರಿ, ಒನ್ ಅಡ್ವೆಂಟ್, ಒಬ್ಬರೇ ಕರ್ತನು, ಆದ್ರೆ ಅನೇಕ ಕಿರೀಟಗಳು ಅಂತಾನೆ ಗೊತ್ತ ಮೀನಿಗೂ. ಅನೇಕ ಕೆಲಸಗಳನ್ನ ಅಟ್ ಅ ಟೈಮ್ ಏನ್ ಮಾಡ್ತಾರೆ ಇವ್ರು ಮಾಡ್ತಾರೆ ಎಲ್ಲರೂ. ಕೆಲವು ಜನಕ್ಕೆ ಏನ ಅಭಿಪ್ರಾಯ ಅಂತಂದ್ರೆ ಕ್ರಿಸ್ತನ 1000 ವರ್ಷ, ಕ್ರಿಸ್ತನ 2ನೇ ಬರುವಿಕೆ ಅಂತಂದ್ರೆ ಏನ್ರಿ, ಅವ್ರು ಬರ್ತಾರೆ ಫಸ್ಟ್ ಈ ಕೆಲಸ ಮಾಡ್ತಾರೆ, ನೆಕ್ಸ್ಟ್ ಈ ಕೆಲಸ ಮಾಡ್ತಾರೆ, ನೆಕ್ಸ್ಟ್ ಈ ಕೆಲಸ ಮಾಡ್ತಾರೆ, ನೆಕ್ಸ್ಟ್ ಆ ಕೆಲಸ ಮಾಡ್ತಾರೆ, ಆಮೇಲೆ ಈ ಕೆಲಸ ಮಾಡ್ತಾರೆ, ಆಮೇಲೆ ಒಂದೇ ಹಿಂಗೆ ಎಲ್ಲ ನಾನು ಮಾಡ್ತೀನಿ ಅಂತೀನಿ ಅಲ್ಲ. ಬೆಳಿಗ್ಗೆ ತಕ್ಷಣ ಫಸ್ಟ್ ಅಲ್ಲಿ ಹಚ್ಕೊಂತೀರಿ, ಆಮೇಲೆ ಟಿಫನ್ ಮಾಡ್ತೀರಿ, ಆಮೇಲೆ ಆಫೀಸ್ಗೆ ಹೋಗ್ತೀರಿ, ಆಮೇಲೆ ಕೆಲಸ ಮಾಡ್ತೀರಿ, ಆಮೇಲೆ ತಿರ್ಗಾ ಬಿಡ್ತೀರಿ. ಒಂದೊಂದೇ ಹಿಂಗೆ ಮಾಡ್ಕೊಂಡು ಹೋಗೋದಂತ. ಹಂಗಲ್ಲ ರೀ ಅದರ. ಇದು ನಾವು ಮಾಡೋದು ರೂಟೀನು. ಯೇಸು ಕ್ರಿಸ್ತ ಹಂಗಲ್ಲ ರೀ, ಅವರು ಕರ್ತಾಧಿಕರ್ತ ರಾಜಾದಿರಾಜ ಅಲ್ವರ. ಅಗಮ್ಯಂತ ಬೆಳಕಿನಲ್ಲಿ ವಾಸ ಮಾಡೋವಂಥವ್ರು ಅಲ್ವರ. ಸರ್ವಶಕ್ತನಾಗಿರೋದು ದೇವರು ಒಂದು ಸ್ವಭಾವನೆ ಮಾಡಿದ್ರು ಅವ್ರು ಪಡ್ಕೊಂಡವ್ರು. ಇವತ್ತು ಅವರು ಅಟ್ ಎ ಟೈಮ್ ಎಲ್ಲ ಕೆಲಸಗಳನ್ನ ಮಾಡ್ಬೋದು. ಅದನ್ನೇ ಅನೇಕ ಕಿರೀಟಗಳೇನು ಮಾಡೋದಿಲ್ಲ ಸೂಚನೆ ಮಾಡೋದು. ಇವಾಗ ದೇವರು ಏನ್ರಿ ಒಂದೇ ಕೆಲಸ ಮಾಡ್ತಾರ, ಅವ್ರು ಒಂದ್ ಸತಿಗೆ ಒಂದೇ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಕೈಲಿ ಮಾಡ್ಬೋದು, ಮಲ್ಟಿಪಲ್ ಕೆಲಸ ಮಾಡ್ಬೋದ್ರಿ ಅಲ್ರ. ಒಂದ್ ಕಡೆ ಇಸ್ರೇಲ್ನ ಆಯ್ಕೆ ಮಾಡ್ತಾ ಇರ್ತಾರೆ, ಇನ್ನೊಂದು 11 ಜನ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಅಲ್ರ. ಇನ್ನೊಂದ್ ಕಡೆ ಒಬ್ರಿಗೆ ಶಿಕ್ಷೆ ಕೊಡ್ತಾ ಇರ್ತಾರೆ, ಒಬ್ರಿಗೆ ಪ್ರೀತಿ ನೋಡಿಸ್ತಾ ಇರ್ತಾರೆ. ಅಟ್ ಎ ಟೈಮ್ ಎಲ್ಲ ಕೆಲಸ ಮಾಡೋದು ದೇವ್ರು ಮಾಡ್ಬೋದ್ರಿ. ಇದೇ ತರ ಕ್ರಿಸ್ತನು ಅವ್ರು 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಒಂದೇ ಕೆಲಸ ಮಾಡಕ್ ಬರಲ್ಲ. ಏನ್ ಕೆಲಸ ಮಾಡ್ತಾರೆ ಗೊತ್ತಾ ಯೇಸು ಕ್ರಿಸ್ತ? ರೆವಲ್ಯೂಷನ್ ಒಂದು ಸ್ಯಾಂಪಲ್ ಅಷ್ಟೇ, ಇನ್ನು ಅನೇಕಗಳಿದೆ ವಿಚಾರಗಳು ಅವ್ರು ಮಾಡೋಂಥದ್ದು. ಅವ್ರ ವಾಕ್ಯದ ಪ್ರಕಾರ ನೋಡೋಣ ಅಂತ ಇಲ್ಲಿ. ಪ್ರಕಟಣೆ 1ನೇ ಅಧ್ಯಾಯ 6ನೇ ವಾಕ್ಯ. ಪ್ರಕಟಣೆ 1:6. ನಮ್ಮನ್ನು ರಾಜ್ಯವನ್ನಾಗಿ ಯಾಜಕರನ್ನಾಗಿಯೋ ಮಾಡಿದವನು
ಆಗಿರುವವನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ನೋಡ್ರ, ನಮ್ಮನ್ನ ಏನ್ ಮಾಡಿದಂತೆ, ರಾಜ್ಯರನ್ನಾಗಿಯೂ ಯಾಜಕರನ್ನಾಗಿ ಮಾಡಿದ್ರಂತೆ. ಅದರ ಅದಕ್ಕೆ ಪ್ರಕಟ 28 ನೋಡ್ತೀರಿ, ಅವರು ಪುನರ್ತನ ಹೊಂದಿ ಕ್ರಿಸ್ತನೊಂದಿಗೆ ಏನ್ರಿ ಯಾಜಕರಾಗಿ ಅವರು ಸಂಗಡ 1000 ವರ್ಷ ಆಳ್ವಿಕೆ ಮಾಡೋದಂತ ನೋಡ್ತೀರಿ. ಅಂದ್ರೆ 2 ಕೆಲಸ ಹೆಂಗ್ ಮಾಡಕ್ ಸಾಧ್ಯ ಅಲ್ವರ? ಮಾಡೋ ನೋಡಿರ್ತೀನಿ. ಇಷ್ಟು ಒಂದೇ ಕೆಲಸ ಅಲ್ಲ ರೀ, ನ್ಯಾಯಾಧಿಪತಿಗಳು ಕೂಡ ಆಗಿರ್ತಾರಂತೆ. ರಾಜ, ನ್ಯಾಯಾಧಿಪತಿ, ಯಾಜಕ, ಅದರ ತೀರ್ಪು ಮಾಡೋಂಥವ್ರು, ಇವೆಲ್ಲ ಕೆಲಸಗಳನ್ನ ಯೇಸು ಕ್ರಿಸ್ತು ಅಟ್ ಅ ಟೈಮ್ ಏನ್ರಿ ಮಾಡ್ತಾರೆ. ಅದನ್ನೇ ಏನ್ ಮಾಡೋದಲ್ಲಿ ಅಲ್ಲಿ ಸಿಗ್ನಿಫೈ ಮಾಡೋದು ಅಲ್ವರ? ಅದನ್ನೇ ಏನ್ ಮಾಡೋದಲ್ಲಿ ನಮ್ಗೆ ಕರ್ತನ ಪ್ರೀತಿ ಅನ್ಸೋಗಳೇ ಅದಕ್ಕೆ ಕೊಟ್ಟಿರೋದು ಅಲ್ವರ? ಅದಕ್ಕೆ ನೋಡ್ಬೇಕು, ಅವ್ರಿಗೆ ಅವ್ನ ಹೆಸರು ಕೊಟ್ಟಿದೆ, ಅದು ಆತನ ಬಿಟ್ಟರೆ ಬೇರೆ ಯಾರಿಗೇನಾಗಿಲ್ಲ ಹೆಸರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನದು ನಾವು ನೆಕ್ಸ್ಟ್ ನೋಡೋಣ ಅಂತೀನಿ. ರೆವಲ್ಯೂಷನ್ 19 ಚಾಪ್ಟರ್ 13th ವರ್ಸ್. ರೆವಲ್ಯೂಷನ್ 19:13. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. ನೋಡ್ರ, ಅವ್ರಿಗೇನಪ್ಪ ಹೆಸರು? ದೇವರ ವಾಕ್ಯ ಅಂತ ಅಂದ್ಬಿಟ್ಟು ಹೆಸರು ಅಂತೆ. ಅವರು ಎಂಥ ಬಟ್ಟೆ ಹಾಕೊಂಡಿದ್ರೆ ರಕ್ತ ಪ್ರೋಕ್ಷಿತವಾದಂಥ ವಸ್ತ್ರವನ್ನೇ ಮಾಡಿದ್ದು ಧರಿಸ್ಕೊಂಡಿದ್ರು ಅಂತ ಹೇಳ್ತಾರೆ. ನೋಡಿ ಅಂತಾರೆ, ಇಸ್ ರೋಬ್ ವಾಸ್ ಡಿಪ್ಡ್ ಇನ್ ಬ್ಲಡ್ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ. ಏನು ರಕ್ತದಲ್ಲಿ ಆ ವಸ್ತ್ರ ಮುಳುಗಿರೋದ್ರ ಅರ್ಥ? ಯೇಸು ಕ್ರಿಸ್ತು ಎಲ್ಲಾರು ಮರ್ಡರ್ ಮಾಡ್ಬಿಟ್ಟಾರೆ, ಭಯ ಫುಲ್ ಬ್ಲಡ್ಡಾ ಅಂತಂದ್ರೆ ಏನ್ರಿ ಅರ್ಥ? ಅದನ್ನು ನಮ್ಗೆಲ್ಲಪ್ಪ ಕೊಟ್ಟವ್ರೆ ಅಂತಂದ್ರೆ ಯೆಶಾಯ 63ನೇ ಅಧ್ಯಾಯದಲ್ಲಿ ಇದೇ ಪಿಕ್ಚರ್ನ ಕೊಟ್ಟಾರ. ಓದೋಣ. ಯೆಶಾಯ 63 1-3. ಆಹಾ, ರಕ್ತವರ್ಣದ ಉಡುಪನ್ನುಟ್ಟು ಘನವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಏದೋಮಿನ ಬೋಚದಿಂದ ಬರುವ ಈತನು ಯಾರು? ನೋಡ್ರ, ಏನ್ ಹೇಳ್ತಾರೆ? ಬೋಜ್ರಾ, ಈದೋಮಿಂದ ಬೋಜ್ರಾಯಿಂದ ಬರೋನು ಯಾರೋ ಮೆರೆದುಕೊಂಡು, ಏನ್ರಿ ಫುಲ್ ಪವರ್. ಹೂ ಇಸ್ ದಿಸ್ ಹೂ ಕಮ್ ಫ್ರಮ್ ಬೋಜ್ರಾ? ಫುಲ್ ಮೈಟಿ ಪವರ್ ಇಸ್ ಕ್ಲೋತ್ ಸ್ಟೈನ್ಡ್ ಇನ್ ಬ್ಲಡ್ ಅಂತ ಹೇಳ್ತಾರೆ. ಯಾರಪ್ಪ ಇದು? ಅದರ ಏನಿದು ಬೋಜ್ರಾ, ಏನಿದು ಈದೋಮ್ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ಈದೋಮ್ ಏನ್ರಿ ಯಾರು ಊರು ಅಂತಂದ್ರೆ ಏಸಾವನ ಊರು. ಅದರ ಏಸಾವು ಏನ್ ಮಾಡ್ದ? ಚೊಚ್ಚಲತನ ಆಶೀರ್ವಾದ ಏನ್ ಮಾಡ್ದವನು ಮಾರ್ಬಿಟ್ಟ. ಏನಕ್ಕಾಗಿ? ಸ್ವಲ್ಪ ಒಂದು ಹೊತ್ತಿನ ಊಟಕ್ಕಾಗಿ. ಸೊ ಏನಪ್ಪ ಸೂಚನೆ ಮಾಡ್ತಂದ್ರೆ, ಲೋಕದಲ್ಲಿರಂಥ ಹೆಸರಿಗಾಗಿರೋಂಥ ಕ್ರೈಸ್ತವ್ರಿ ಸ್ವಲ್ಪ ಲೋಕದ ಆಶೀರ್ವಾದಗಳಿಗೆ ಏನ್ ಮಾಡ್ತಾರೆ, ದೇವರು ತನಗೆ ಕೊಟ್ಟಿರೋಂಥ ಮಹಾ ಪರಲೋಕದ ಆಶೀರ್ವಾದನ ಏನ್ ಮಾಡ್ತಾರೆ ಮಾಡ್ಕೊಳಕ್ಕೆ ಅವ್ರು ರೆಡಿಯಾಗಿರ್ತಾರೆ. ಹಾಗಾದ್ರೆ ಇದು ಯಾರನ್ನಪ್ಪ ಸೂಚನೆ ಮಾಡ್ತಾರೆ? ಏದೋಮ್ ಅಂತಂದ್ರೆ ಕ್ರಿಶ್ಚಿಯನ್ ಡೋಮ್, ಕ್ರೈಸ್ತ ಸಮುದಾಯ ಅಲ್ವರ? ನೋಡಿ, ಇವಾಗ ಈ ಮನುಷ್ಯ ಎಲ್ಲಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಏನ್ರಿ ಏದೋಮ್ನಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗದಿಂದ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವ ಜಾಗ ಅದು? ಬೋಜ್ರಾ ಇಂದ ಬರ್ತಾ ಇದ್ದಾರೆ. ಯಾರು ಇವರು ಅಂತ ಏನು ಬೋಜ್ರಾ ಅಂತಂದ್ರೆ ಕ್ಯಾಪಿಟಲ್ ಆಫ್ ಈಡೋಮ್ ಯಾರಪ್ಪ ಅಂದ್ರೆ ಬೋಜ್ರಾ. ಅದರ ಇವತ್ತು ಕ್ರೈಸ್ತ ಸಮುದಾಯಕ್ಕೆ ಹೆಡ್ ಕ್ವಾರ್ಟರ್ಸ್ ಯಾವುದು ಅಂತ ಹೇಳ್ಬೋದು ನಾವು? ರೋಮ್ ಸಿಟಿ. ವ್ಯಾಟಿಕನ್ ಸಿಟಿ ಅಲ್ಲ ಬ್ರೋ. ನೋಡಿ ಸಿಂಹಾಸನ ಕೂತಾರ ನೋಡ್ತೀವಿ, ಯಾರ? ಪೋಪ್ ಅಲ್ವರ? ಆ ಪೋಪ್ ಹೆಡ್ ಕ್ವಾರ್ಟರ್ಸ್. ಯೇಸು ಕ್ರಿಸ್ತು ಯಾರನ್ನ ಒಡೆದು ಬಿಡ್ತಾವ್ರೆ ಅಂತಂದ್ರೆ ಆ ಕ್ಯಾಪಿಟಲ್ ಸಿಟಿಯಲ್ಲಿರೋಂಥ ಒಬ್ಬ ರಾಜ ಅವನೇನ್ ಮಾಡ್ತಾವಂತೆ, ಅವು ಒದಿಸ್ಬಿಟ್ಟು ಏನ್ರಿ ಅವ್ರು ಏನ್ ಮಾಡ್ತಾವಂತೆ ಬರ್ತಾರಂತೆ. ಅವ್ರ ವಸ್ತ್ರ ಎಲ್ಲ ಹೆಂಗಿದಂತೆ? ರಕ್ತಮಯವಾಗಿದಂತೆ. ಇವಾಗ ಹೋದ್ರಿ, ಇವಾಗ ಏಷ್ಯಾದಲ್ಲಿ 63 ಕಂಟಿನ್ಯೂ ಮಾಡಿ. ಸತ್ಯಾನುಸಾರವಾಗಿ ಮಾತಾಡುವ ರಕ್ಷಿಸಲು ಸಮರ್ಥನಾದ ನಾನೇ. ನಿನ್ನ ಉಡುಪು ಏಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ? ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ. ನೋಡ್ರ, ಜನಾಂಗದವರಲ್ಲಿ ಏನ್ ಹೇಳ್ತಾರೆ? ಯಾಕಪ್ಪ ನಿನ್ ಬಟ್ಟೆ ಹಿಂಗಿದೆ ಅಂತಂದ್ರೆ ಏನೋ ಉತ್ತರ ಕೊಡ್ತಾರೆ. ಏನ್ ನಿನ್ ಬಟ್ಟೆ ಹಿಂಗಿದೆಯಲ್ಲ, ಬ್ಲಡ್ ಆಗ್ಬಿಡಿದೆಯಲ್ಲ ಅಂತ ಏನಂತಾರೆ? ನಾನು ಒಬ್ನೇ ಏನ್ ಮಾಡಿದೀನಿ? ದ್ರಾಕ್ಷಿ ರಸವನ್ನು ತೊಟ್ಟಿಲಿ ತೊಳೆದಿದ್ದೀನಿ. ಅದರ ದ್ರಾಕ್ಷಿ ರಸನ ಹೆಂಗೆ ತೊಳಿತಾರೆ ಗೊತ್ತಾ? ಜ್ಯೂಸ್ ಹೆಂಗ್ ಮಾಡ್ತಾರೆ ಗೊತ್ತಾ? ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದಾರೆ. ಒಂದು ತೊಟ್ಟಿ ಒಂದು ತೊಟ್ಟಿ ಐತಲ್ಲ, ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ವೈನ್ ಪ್ರೆಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ದ್ರಾಕ್ಷಿ ತೊಟ್ಟಿ ಅಂತ ಹೇಳ್ತಾರೆ. ಹೆಂಗಿರ್ತಾರೆ ಗೊತ್ತಾ? ಒಂದು ದೊಡ್ಡ ಈ ಒಳ್ಕಳ್ಳಿ ಇತ್ತು ಗೊತ್ತಾ? ಜಮಾನೆಲ್ಲ ಇವಾಗೆಲ್ಲ ಒಳ್ಕಳೆಲ್ಲ ಇಲ್ಲ. ಹಳೆ ಕಾಲದ ಒಳ್ಕಳ್ಳಿ ನೋಡಿ, ಒಳ್ಕಳ್ಳಿ ತರ ದೊಡ್ಡದಾಗಿರೋದು ಏನಂತಾರೆ? ಬಾಣಿ ಅಂತಾರೆ. ಬಾಣಿ. ಓಕೆ. ಅದಲ್ಲೆಲ್ಲ ದ್ರಾಕ್ಷಿ ಹಣ್ಣು ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು
ಬರೀ ಕಾಲಲ್ಲಿ ಏನ್ ಮಾಡಿದ್ರಿ ತುಳಿಯೋದ್ರಿ. ಹೆಂಗೆ ತುಳಿತಾರೆ ಅಂತಂದ್ರೆ ಕೆಳಗಡೆ ಏನಾಗಬೇಕು, ಅಲ್ಲಿ ಕೆಳಗಡೆ ಇರೋ ಪಾತ್ರೆಯಲ್ಲಿ ಬರೀ ಜ್ಯೂಸಿನ ಬರ್ಬೇಕು. ಇವಾಗ ತುಳಿತಾ ಇರ್ಬೇಕಾರೆ ಅವ್ನ ಮೈಯೆಲ್ಲ ನೀಟಾಗಿರ್ತಾರ, ವಸ್ತ್ರ ಎಲ್ಲ ಆಗಲ್ಲ, ದ್ರಾಕ್ಷರಸ ಆಗ್ತದೆ. ಈ ಕೆಲಸನ ಯೇಸು ಕ್ರಿಸ್ತು ಮಾಡೋರಂತೆ. ಹಾಗಾದ್ರೆ ಏನಪ್ಪ ಮಾಡೋರು ಅಂತಂದ್ರೆ ಇವೆಲ್ಲ ಇದು ಯಾವ ದ್ರಾಕ್ಷಿ ಹಣ್ಣು ಅಂತಂದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ಗೊತ್ತಾ, ನಾನೇ ದ್ರಾಕ್ಷಿ ಬಳ್ಳಿ, ನೀವೆಲ್ಲ ಏನಾಗಿದೆ ಕೊಂಬೆಗಳು ಅಂತ. ಯಾವ ಒಂದು ಕೊಂಬೆ ಫಲ ಕೊಡ್ತಾರೋ ಅದಕ್ಕಾಗಿ ನಾನು ಏನ್ ಮಾಡ್ತೀನಿ, ಅದನ್ನ ಶುದ್ಧೀಕರಣೆ ಮಾಡ್ತೀನಿ ಅಂತ ಬಿಡ್ತಾರೆ. ಆ ಕೊಂಬೆ ಬಗ್ಗೆ ಹೇಳ್ತಲ್ಲ, ಅದು ಒರಿಜಿನಲ್. ಇದು ಡೂಪ್ಲಿಕೇಟ್ ಆಗಿರೋಂಥ ಕೊಂಬೆ ಕೂಡ ಏನಾಗಿದೆ ಇದೆ, ಯಾವ್ದದು ಸುಳ್ಳು ಸಭೆ, ಸುಳ್ಳು ಕ್ರೈಸ್ತವರುಗಳು. ಇವರು ಕೂಡ ಏನ್ರಿ ದ್ರಾಕ್ಷಿ ಹಣ್ಣು. ಇದನ್ನೆಲ್ಲ ಸೇರಿಸಿ ಕತ್ತರಿಸ್ಬಿಟ್ಟು ತುಳಿದವ್ರು ನೋಡಿ ಅಂತೀರಿ. ಅಂದ್ರೆ ಬಾಬಿಲೋನ್ಗೆ ಆಗಿರೋಂಥ ಜಡ್ಜ್ಮೆಂಟ್ ನಾವು ಕಳೆದ ಒಂದು 2 ವಾರದಲ್ಲಿ ನೋಡಲ್ಲ ಏನಂದ್ರೆ ರೆವಲ್ಯೂಷನ್ ಸ್ಟಡೀಸ್ ಅಲ್ಲಿ ನೋಡ್ಬೇಕಾದ್ರೆ, ಕಳೆದ 2 ಸ್ಟಡೀಸ್ ಅಲ್ಲಿ ನೋಡಿದ್ರೆ ಬಾಬಿಲೋನ್ಗೆ ಆಗಿರೋಂಥ ತೀರ್ಪು ಅದ್ರ ಬಾಬಿಲೋನ್ಗೆ ಅವಳು ಏನೆಲ್ಲ ಅವ್ನು ಮಾಡಿದ್ರಲ್ಲ ಸಭೆಗೆ, ಅವ್ಳಿಗೆ 2ರಷ್ಟು ಏನ್ ಮಾಡ್ರಿ ನೀವು ಕೊಡ್ರಿ ಅಂತಂಬಿಟ್ಟಲ್ರ. ತೀರ್ಪು ಏನ್ ಮಾಡ್ರಿ ಬಾಬಿಲೋನ್ ಕೊಟ್ಟಲ್ಲ, ಆ ತೀರ್ಪು ಹೆಂಗಪ್ಪ ಕೊಟ್ಟ ಅಂದ್ರೆ ಹಾಕಿ ದ್ರಾಕ್ಷಿ ತೊಟ್ಟಿಗೆ ಹಾಕ್ಬಿಟ್ಟು ತುಳಿದವ್ರೆ. ತುಳಿದಿರೋ ಇದಕ್ಕೆ ಹೆಂಗ್ ತುಳಿದವ್ರ ಅಂತ ಯೇಸು ಕ್ರಿಸ್ತು ಅಲ್ಲೇ ಮತ್ತೆ ಏಷ್ಯಾದಲ್ಲಿ ಏನ್ ಅಂತ ಓದಿಂತೀರಿ, ಏಷ್ಯಾ 63 ಇನ್ನೊಂದ್ಸತಿ ಓದಿ 2ನೇ ವಾಕ್ಯ. ನಿನ್ನ ಉಡುಪು ಏಕೆ ಕೆಂಪಾಗಿದೆ, ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ? ನಾನೊಬ್ಬನಾಗಿಯೇ ದ್ರಾಕ್ಷಿ ತೊಟ್ಟಿಯಲ್ಲಿ ತುಳಿದಿದ್ದೇನೆ. ನೋಡ್ರ ಏನ್ರಿ ಯೇಸು ಕ್ರಿಸ್ತು ಹೆಂಗ್ ತುಳಿದ್ರಂತೆ, ನಾನು ಒಬ್ಬನಾಗೆ ದ್ರಾಕ್ಷಿ ರಸನ ತೊಟ್ಟಿಯಲ್ಲಿ ತುಳಿದಿದ್ದೀನಿ. ಏನರ್ಥ ಏನರ್ಥ ಅಂತಂದ್ರೆ ಏನ್ರಿ, ಎಲ್ಲಾರು ಸುಮ್ಮನೆ ಕೂತಿರ್ಬೇಕು, ನಾವು ಒಬ್ಬರೇ ಕೆಲಸ ಮಾಡಿದ್ರೆ ಹೆಂಗ್ ಕೆಲಸ ಮಾಡ್ತೀರಿ ಸಮಾಧಾನವಾಗಿ? ಎಲ್ಲಿ ಬಿಡಪ್ಪ ಪರವಾಗಿಲ್ಲ ಅಂತ ನಾವು ರಿಲ್ಯಾಕ್ಸ್ ಕೆಲಸ ಮಾಡ್ತೀರಾ? ಏನ್ ರೋಷದಿಂದ ಕೆಲಸ ಮಾಡ್ತೀರಿ, ಏನ್ ಕೋಪದಿಂದ ಕೆಲಸ ಮಾಡ್ತೀರಿ? ಯೇಸು ಕ್ರಿಸ್ತು ಏನ್ ಮಾಡಾರ ಅಂತಂದ್ರೆ ಬಾಬುಲನ್ಗೆ ಜಜ್ಮೆಂಟ್ ಕೊಡ್ಬೇಕಾರೆ ಫಿಯರ್ಸ್ ಜಜ್ಮೆಂಟ್ ರೀ, ಭಯಂಕರ ಕೋಪವಾಗಿ ಏನ್ರಿ ಅವ್ರಿಗೆ ತೀರ್ಪು ಏನ್ ಮಾಡೋರು ಕೊಟ್ಟಾರಂತೆ. ಅದಕ್ಕೆ ಹೇಳ್ತಾರೆ ನೋಡಿ, ಓದಿ ಹೆಂಗೆ ಅಲ್ಲೇ ಬರ್ತದೆ 3ನೇ ವಾಕ್ಯ ಕಂಟಿನ್ಯೂ ಮಾಡಿ ಹೆಂಗೆ. ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು, ರೋಷವೇರಿದವನಾಗಿ ಅವರನ್ನು ಕಾಲಿನಿಂದ ಹೊಸಗಿದೆನು. ನೋಡ್ರ, ರೋಷ ಹಿಡಿದವನಾಗಿ ಕೋಪದಿಂದ ಏನ್ ಮಾಡಿದೆ ಅಂತ ತುಳಿದೆ ಅಂತೆ. ಯಾಕೆ? ಕಂಟಿನ್ಯೂ ಮಾಡಿ. ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ, ನನ್ನ ಉಡುಪನ್ನೆಲ್ಲ ಮಾಸಿಕೊಂಡೆನು. ಆಮೇಲೆ ಯಾಕೆಂದರೆ ಕಂಟಿನ್ಯೂ. ಏಕೆಂದರೆ ಮುಯ್ಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು. ಇಂಗ್ಲಿಷಲ್ಲಿ ಬರ್ತಾರೆ, ಯಾಕೆ ಅಂತಂದ್ರೆ ಏನ್ ಗೊತ್ತಾ ಹೇಳ್ತಾರೆ, ಆಫ್ ದ ಪೀಪಲ್ ನನ್ ವೇರ್ ವಿತ್ ಮೀ ಅಂತ ಬರ್ತಾರೆ. ಜನಾಂಗದಲ್ಲಿ ಯಾರೂ ನನ್ನ ಸಂಗಡ ಇಲ್ವಂತೆ. ಹಂಗಾರೆ ಯೇಸು ಕ್ರಿಸ್ತು ಈ ಕೆಲಸ ಮಾಡ್ಬೇಕಾರೆ ಎಲ್ಲರೂ ಅವಳ ದ್ರಾಕ್ಷರಸ ಏನ್ಬಿಟ್ಟ ಎಲ್ಲ ಮದ್ದರಾಗ್ಬಿಟ್ಟಾರೆ ಅಲ್ದ್ರ. ಅದ್ ನೋಡ್ಬೇಕಾರೆ ಏನಪ್ಪ ಅಂತಂದ್ರೆ ಯಾರು ಸಪೋರ್ಟ್ ಇಲ್ದಿರ ಕ್ರೈಸ್ಟ್ ಒಬ್ರೇ ಏನ್ ಮಾಡೋ ಜಜ್ಮೆಂಟ್ ಬ್ಯಾಬಿಲೋನ್ಗೆ ಕೊಟ್ಟವ್ರೆ ಅಲ್ದ್ರ. ಅದ್ ನೋಡ್ಬೇಕಾರೆ ಹೇಳ್ತಾರೆ ಅವ್ರಿಗೇನಪ್ಪ ಹೆಸರು, ದೇವರ ವಾಕ್ಯ ಎಂದು ಹೆಸರು. ಏನಕ್ಕೆ ಯೇಸು ಕ್ರಿಸ್ತನ ದೇವ್ರ ವಾಕ್ಯ ಅಂತ ಇಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಿಲ್ಲ. ಇಲ್ಲಿ ಯಾಕೆ ಈ ಒಂದು ಇನ್ಸಿಡೆಂಟ್ ಅಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಲ್ಲ ಯೇಸು ಕ್ರಿಸ್ತ ದೇವ್ರ ವಾಕ್ಯನ, ಈ ಒಂದು ಇನ್ಸಿಡೆಂಟ್ ಅಲ್ಲಿ ಯಾಕೆ ಹೇಳ್ಬೇಕು ಅಂತಂದ್ರೆ ದೇವರ ವಾಕ್ಯ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಯಾವಾಗ ಕರಿತಾ ಇದ್ದಿದ್ದು ದೇವ್ರು? ಯಾವಾಗ ಕರಿತಾ ಇದ್ದು ಬೈಬಲ್? ಎಸ್, ಆದಿಯಲ್ಲಿ ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆ ದೇವರೊಂದಿಗೆ ಇರ್ಬೇಕಾದ್ರೆ ದೇವರ ವಾಕ್ಯ ಅಂತ ಏನ್ ಮಾಡಿದ್ರೆ ಕರಿತಾ ಇದ್ರು. ನಾವು ಇದ್ರ ಬಗ್ಗೆ ನಾವು ಚೆನ್ನಾಗಿ ಓದಿದ್ವಿ. ದೇವರ ವಾಕ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ, ದೇವ್ರು ಎಲ್ಲವನ್ನೂ ಏನ್ ನುಡಿತಾ ಇದ್ರು ಅಥವಾ ಏನೆಲ್ಲ ದೇವ್ರು ನುಡಿತಾ ಇದ್ರು, ಯಾರ ಮುಖ ನುಡಿತಾ ಇದ್ರು ಅಂತ ಅರ್ಥ? ಕ್ರಿಸ್ತನ ಮುಖ ಅಂತ. ಅದಕ್ಕೆ ದೇವರ ವಾಕ್ಯ ಅಂತ ಹೇಳಿದ್ರೆ ಅಂದ್ರೆ ಏನೇ ದೇವ್ರು ಮಾತಾಡಿದ್ರು ಯಾರ ಮುಖ ಮಾತಾಡೋದು? ಇವ್ರ ಮುಖ, ಕ್ರಿಸ್ತನ ಮುಖ ಅಂತ. ನಾವು ಇದಕ್ಕೆ ಬೇಸಿಕ್ ಕ್ಲಾಸಲ್ಲಿ ನೋಡಿದಿರಿ. ಏನಪ್ಪ ನೋಡಿದಿರಿ ಏನ್ರಿ, ಹಳೆ ಕಾಲದ ರಾಜರು ಆಸ್ಥಾನಲ್ಲಿ ನಿಂತ್ಕೊಂಡು ನಾವು ಹೇಳ್ಬೇಕು ಅಂತಂದ್ರೆ ಪ್ರಜೆಗಳಿಗೆ ಅವರು ಕಿವಿನ ಕರೆದ್ಬಿಟ್ಟು ಮಂತ್ರಿ ಕಿವಿಯಲ್ಲಿ ಹೇಳ್ಬಿಡೋರು. ಆ ಮಂತ್ರಿ ಜೋರಾಗಿ ಏನ್ ಮಾಡಕ್ ಹೋಗೋರು, ರಾಜಾದಿರಾಜ ರಾಜ ಮಾರ್ಕಂಡ ಎಲ್ಲ ಹೇಳ್ತಾರೆ ಅಂತಂದ್ಬಿಟ್ಟು ಅವನು ರಾಜನ ರೆಪ್ರೆಸೆಂಟ್ ಮಾಡಿ ರಾಜನ್ ಥರನೇ ಮಾಡೋನು ಅವನು ಮಾತಾಡೋಣ. ಇದೇ ಕೆಲಸ ಯೇಸು ಕ್ರಿಸ್ತು ಯಾವಾಗ ಮಾಡ್ತಾ ಇದ್ರು? ಪರಲೋಕದಲ್ಲಿ ದೇವ್ರ ಸಂಗಡ ಇರ್ಬೇಕಾರ್ರಿ. ಅದಕ್ಕೆ ಇಸ್ರೇಲ್ ಜನಗಳನ್ನ ದಾರಿ ನೋಡ್ಸೋದಕ್ಕೆ ಕರಿಬೇಕಾದ್ರೆ ದೇವ್ರು ಯಾನ್ ಕಳ್ಸಿಕೊಟ್ರು? ತನ್ನ ದೂತನ ಕಳ್ಸಿಕೊಟ್ರು. ನನ್ನ ನಾಮ ಮಹಿಮೆ ಅವನಲ್ಲಿದೆ, ಅವನು ನನ್ನ ಮಾತುಗಳಿಗೆ ಕೇಳಿ ಅವನಿಗೆ ಕಿವಿ ಕೊಡ್ರಿ ಅಂತ ಹೇಳ್ತಾರೆ. ನನ್ನ ಮಾತುಗಳನ್ನ ಕೇಳಿ ಅದಕ್ಕೆ ಕಿವಿ ಏನ್ ಮಾಡ್ರಿ ಅವ್ರಿಗೆ ಕೊಡ್ರಿ ಅಂತ ಯಾಕೆ ಹೇಳೋದು? ದೇವ್ರು ಅವ್ರ ಮುಖಾಂತರ ಏನ್ ಮಾಡ್ತಾ ಇದ್ದೋ ನುಡಿತಾ ಇದ್ದು ಅಂತಂದ್ಬಿಟ್ಟು ಅಲ್ವರ. ಅದೇ ಕೆಲಸ ಕ್ರಿಸ್ತನ್ ಇವಾಗ ಏನ್ ಮಾಡ್ತಾರೆ, ದೇವ್ರ ರೆಪ್ರೆಸೆಂಟೇಟಿವ್ ಆಗಿ ಬಂದು ಫಸ್ಟ್ ಅವ್ರು ಮಾಡೋದು ಏನಪ್ಪ ಅಂದ್ರೆ ಜಡ್ಜ್ಮೆಂಟ್ ಅಪಾನ್ ಬ್ಯಾಬಿಲಾನ್.
ಆಮೇಲೆ ಜಡ್ಜ್ಮೆಂಟ್ ಅಪಾನ್ ದ ಸಿಸ್ಟಮ್. ಅದಕ್ಕೆ ಕ್ರಿಸ್ತನ 1000 ವರ್ಷ ಆರಂಭ ಆಗಿದೆ ಅಂತ ಹೇಳ್ಬೇಕಾರೆ ತೀರ್ಪು ಏನಾಯ್ತು, ಶುರು ಆಯ್ತು. ಅದು ತೀರ್ಪು ಇಲ್ಲೇ ಶುರು ಆಯ್ತು. ನಾವೆಲ್ಲ ಏನು ತಿಳ್ಕೊಂಡ್ಬಿಡ್ತೀರಿ, ಮನುಷ್ಯ ಕೀழே ನಿಂತ್ಕೊಳ್ಬೇಕು, ಒಬ್ಬೊಬ್ರಿಗೆ ತೀರ್ಪು ಕೊಡ್ಬೇಕು ಅಂತ. ಅದಲ್ಲ ರೀ, ತೀರ್ಪು ಎಲ್ಲೇ ಶುರು ಆಗ್ಬೇಕು ಫಸ್ಟು. ಬೈಬಲ್ ವಾಕ್ಯ ಏನ್ ಹೇಳ್ತಾರೆ, ತೀರ್ಪು ಎಲ್ಲಿ? ದೇವರ ಮನೆಯಲ್ಲಿ. ಫಸ್ಟ್ ಜಾನ್ 3:16 ಅಂದ್ರ ಹೇಳ್ತಾರೆ, ದೇವರ ಸಭೆಯಲ್ಲಿ ದೇವ್ರ ಸಭೆ ಸಭೆಯಲ್ಲಿ ತೀರ್ಪು ನೋಡ್ರ ಅಲ್ಲಿ ಶುರು ಆಯ್ತಲ್ಲ. ಯೇಸು ಕ್ರಿಸ್ತ ಎಡಬ್ಲಿಕೆ ಬಂದ ತಕ್ಷಣ ಫಸ್ಟ್ ಜಜ್ಮೆಂಟ್ ಸಭೆ ಕೊಟ್ಬಿಟ್ಟು ಪುನರ್ತನ ಪುರಸ್ಕಾರ ಕೊಡ್ತಾವ್ರೆ. ಆ ಜಜ್ಮೆಂಟ್ ಇವತ್ತು ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ ಜಜ್ಮೆಂಟ್ ಯಾರು ಕೊಡ್ತಾವ್ರೆ? ಸಿಸ್ಟಮ್ಗಳಿಗೆ ಏನ್ ಮಾಡ್ತಾರೆ, ಜಜ್ಮೆಂಟ್ ಕೊಡ್ತಾರೆ. ನಾವು ಕಣ್ ಮುಂದೆ ಏನ್ ಮಾಡ್ತೀರಿ ಅದನ್ನ ನೋಡ್ತಾ ಇದ್ದೀರಿ ಅಲ್ವರ. ಇದೇಗೆ ಅಂತಂದ್ರೆ ಏನ್ರಿ, ಫಾರೋ ಇದ್ದ. ಫಾರೋಗೆ ಆ ಸಿಚುವೇಶನ್ ಇಸ್ರೇಲಲ್ಲಿ ಭಯಂಕರವಾಗಿ, ಇಡೀ ಲೋಕದಲ್ಲಿ ಭಯಂಕರವಾಗಿ ಅಂತ ಬರಗಾಲ ಬರ್ತಾರೆ ಅಂತ ಅಂದ್ಬಿಟ್ಟು ಇದು ರಾಜನ್ ಗೊತ್ತಿರಲಿಲ್ಲ. ಅರೆ ರಾಜನಿಗೆ ತಿಳಿಪಡಿಸಿದ್ಯಾರು? ಯೋಸೆಫನು. ಆ ಯೋಸೆಫಿಗೆ ಫುಲ್ ಅಧಿಕಾರ ಕೊಟ್ಬಿಡ್ತಾರೆ. ಏನು ಅಧಿಕಾರ ಕೊಡ್ತಾರೆ? ರಾಜ್ಯದಲ್ಲಿ ನೀನೇ ದೊಡ್ಡವನು, ನಿನ್ಕಿಂತ ದೊಡ್ಡವನು ನೀನು ಯಾರು ಇಲ್ಲ, ನಾನು ಬಿಟ್ರೆ ಸಿಂಹಾಸನ ಬಿಟ್ರೆ ನೀನು ಯಾರು ದೊಡ್ಡವನಿಲ್ಲ ಅಂತ ಹೇಳ್ತಾರೆ. ನೀನು ಹೇಳೋದನ್ನೇ ಎಲ್ಲ ಏನು ಮಾಡ್ಬೇಕು, ಕೇಳಬೇಕು. ನೀನು ನುಡ್ದಿದ್ದಂತಾನೆ ಆಗೋದು. ನೀನು ಕಾಲೆತ್ತಬೇಕು, ಕೈ ಎತ್ತಬೇಕು, ನೀನು ಹೇಳ್ದಂಗೆ ಎಲ್ಲ ಏನು ಮಾಡಬೇಕು, ಜನಗಳು ಕೇಳಬೇಕು ಅಂತ ಫುಲ್ ಅಧಿಕಾರ ಕೊಡ್ತಾರೆ. ಇದೇ ಥರ ಕ್ರಿಸ್ತನು ದೇವರ ವಾಕ್ಯ ಅಂತಂದ್ರೆ ಕ್ರಿಸ್ತನ್ಗೆ ದೇವರು ಸಂಪೂರ್ಣವಂತ ಅಧಿಕಾರ ಏನು ಮಾಡೋರು ಇವಾಗ ಒಪ್ಪಿಸ್ಕೊಟ್ಟಾರೆ. ಹೆಂಗೆ ಕೊಟ್ಟವ್ರೆ ಅಂತಂದ್ರೆ ಅವ್ರು ಹೇಳ್ದಂತಾನೆ ಎಲ್ಲರೂ ಏನು ಮಾಡಬೇಕು, ಮಾಡಬೇಕು. ಅದಕ್ಕೆ ಅವ್ರಿಗೆ ದೇವರ ವಾಕ್ಯ ಅಂತೇನ್ರಿ ಅಲ್ಲಿ ಹೆಸರು ಅಲ್ರ. ನೋಡಿ ಆಮೇಲೆ ನೋಡಿ ಓದೋಣ, ಪ್ರಕಟಣೆ 19:14, ರೆವಲ್ಯೂಷನ್ 19:14. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ನೋಡ್ರಾ ಏನ್ರಿ, ಬಿಳಿ ಕುದುರೆ ಉಳ್ಳವರಾಗಿ ಆತನ ಹಿಂದೆ ಏನ್ ಮಾಡ್ತಂತೆ ಬರ್ತಾ ಇದ್ದಂತೆ. ಯಾರಪ್ಪ ಇದೊಂದು ಪರಲೋಕದಲ್ಲಿರುವಂತ ಸೈನ್ಯದವರು. ಯೇಸು ಕ್ರಿಸ್ತನ ಸೈನ್ಯ ಯಾರು ಅದರ? ಪರಲೋಕದಲ್ಲಿ ಒಂದು ಸೈನ್ಯ ಅಂತೆ ಅಲ್ದರ. ಇದು ಯಾರಪ್ಪ ಸೈನ್ಯ ಅಂತಂದ್ರೆ ಏನ್ರಿ, ಸಭೆ. ಅದು ಹೆಂಗ್ ಗೊತ್ತಾಗ್ತದೆ ಸಭೆ ಅಂತಂದ್ರೆ? ಹೆಂಗ್ ಬದ ಸಭೆ ಅಂತ ಹೇಳ್ತೀರಾ ಅಂತಂದ್ರೆ, ಇಲ್ಲಿ ಶುಭ್ರವಾಗಿ ನಿರ್ಮಲವಾಗಿರುವಂತ ನಯವಾದ ನಾರುಮಣಿ ಮಾಡೋಂತ ಹಾಕೋಣಂತೆ. ಏನ್ ನಯವಾದ ನಾರುಮಣಿ ಅಂತಂದ್ರೆ ದೇವರ ಜನರ ಸತ್ಕಾರ್ಯಗಳು, ತೀರ್ಪು, ಎಂತಾರೆ ನೀತಿ ಅಂತ ಏನ್ ಮಾಡೋದು ಸೂಚನೆ ಮಾಡ್ತಾರೆ ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ, ಸಭೆ ಒಂದು ಭಾಗ ಭೂಲೋಕದಲ್ಲಿ ಏನಾಗಿದೆ ಇವತ್ತು ಬದುಕಿದೆ. ಅದೇ ಇನ್ನೊಂದು ಭಾಗ ಸಭೆ ಏನಾಗಿದೆ ಅಂದ್ರೆ ಏನ್ರಿ, ಕ್ರಿಸ್ತನೊಂದಿಗೆ ತೆರೆ ಆ ಕಡೆ ಏನಾಗಿದೆ, ಓಟ ಓಡಿ ಮುಗಿಸಿರೋರು ಕೂಡ ಇದ್ದಾರೆ. ಇವತ್ತು ನಾವು ಓಟ ಓಡಬೇಕಾದ್ರೆ ಶುಭ್ರವಾಗಿಂತ ವಸ್ತ್ರ ಮೈಮೇಲೆ ಧರಿಸ್ಕೊಂಡೇ ಓಟ ಓಡ್ತಾ ಇದ್ರಿ. ಆದ್ರೆ ಸಭೆ ಓಟ ಓಡಿ ಮುಗಿಸಿರೋರು, ತೆರೆ ಆ ಕಡೆ ಇರೋರು ಆಲ್ರೆಡಿ ನೀತಿ ವಸ್ತ್ರ ಧರಿಸ್ಕೊಂಡ್ರನ್ನ ಪರ್ಮನೆಂಟ್ ಆಗಿ ಏನಾಗೋರು ಇವಾಗ ನೀತಿವಂತರಾಗವ್ರೆ ಅಲ್ದ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಇವರು ಕೂಡ ಕುದುರೆ ಮೇಲೆ ಹೋಗ್ತಂತೆ. ಏನಪ್ಪ ಅಂದ್ರೆ ಎಷ್ಟು ಕುದುರೆಗಳಿದ್ದೆ, ಇಷ್ಟೊಂದು ಕುದುರೆಗಳಾ ಅಂತಂದ್ರೆ ಒಂದೇ ಕುದುರೆ ರೀ. ಅರೆ ಎಲ್ಲರೂ ಏನ್ರಿ ಒಟ್ಟಿಗೆ ಇರಕ್ಕಾಗಲ್ಲ, ಅವ್ರವ್ರ ಕುದುರೆಗಳ ಮೇಲೆ ಅವ್ರವ್ರು ಏರ್ಬೇಕ್ರಿ. ಅಂದ್ರೆ ಏನ್ ಗೊತ್ತಾರ್ಥ ಏನ್ರಿ, ನಮ್ಮ ಬೋಧನೆ ಇರೋದು ಒಂದೇ. ಅರೆ ನಾವೆಲ್ಲರೂ ಆ ಬೋಧನೆಗಳ ಮೇಲೆ ಏನಾಗಬೇಕು, ನಮ್ಮ ನಂಬಿಕೆ ಏನಾಗಿರ್ಬೇಕು ಇರ್ಬೇಕು ಅಲ್ದ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅದೇ ಮಾಡೋದು, ಅದು ಸೂಚನೆ ಮಾಡುತ್ತದೆ. ಆಮೇಲೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಏನ್ರಿ, ಅವರು ಹೇಗಿದ್ರಂತೆ, ಇದು ಅವ್ರು ಹಿಂದೆ ಬಂದ್ರು ಅಂತಂದ್ರೆ ಕ್ರಿಸ್ತನ್ ಏನ್ ಮಾಡಿದವರು, ಅವ್ರನ್ನ ಹಿಂಬಾಲಿಸಿದ್ರು ಅಂತ ಹೇಳ್ತಾರೆ. ಆಮೇಲೆ ನೋಡಿ ರೆವಲ್ಯೂಷನ್ 19:15, ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ನೋಡ್ರ, ಜನಾಂಗಗಳನ್ನ ಏನ್ರಿ ಹೊಡೆಯುವುದಕ್ಕಾಗಿ ಆತನ ಬಾಯಿಂದ ಏನ್ ಮಾಡ್ತಾರೆ, ಹದವಾದ ಕತ್ತಿ ಬರ್ತದೆ. ಏನಿದೆ ಹದವಾದ ಕತ್ತಿ? ಅದ ಕತ್ತಿ ಅಂದ್ರೆ ಏನ್ ಬೈಬಲಲ್ಲಿ? ಹದವಾದ ಇಬ್ಬಾಯಿ ಕತ್ತಿ ಯಾವ್ದು? ದೇವರ ವಾಕ್ಯ. ದೇವರ ವಾಕ್ಯ ಅವ್ರ ಬಾಯಿಂದ ಬರ್ತದೆ. ಅದೇ ಅರ್ಥ ಮಾಡ್ಕೋಬೇಕು. ಸಿಂಪಲ್ ಏನಪ್ಪ ಮೀನಿಂಗ್ ಅಂದ್ರೆ ಅವ್ರ ಬಾಯಿಂದ ಬರೋದೇ ದೇವರ ವಾರ್ತೆಗಳು. ಇದರಿಂದ ಹೊಡಿತಾರಂತರಿ. ಅಯ್ಯೋ ಏನಪ್ಪಾ, ಜನಾಂಗಗಳಿಗೆ ಹೊಡಿತಾರ? ದೇವ್ರ ವಾಕ್ಯ ನಮ್ಗೆ ಹೊಡಿತದ? ದೇವ್ರ ವಾಕ್ಯ ನಮ್ಗೆ ಹೊಡಿತದ ಇಲ್ವಾ? ಹೌದು, ಹೊಡಿತದೆ. ಯಾವಾಗ? ಹೇಳಿ ಮಾತು ಕೇಳಿದ ವಧೆಗಳಿದ್ದಂಗೆ ಅಲ್ವರ. ನಾವು ವಾಕ್ಯನ ಕೈಗೊಂಡು ನಡೆದಿಲ್ಲ ಅಂದ್ರೆ ಆ ವಾಕ್ಯ ನಮ್ಗೆ ಹೆಂಗಿರ್ತಾರೆ, ಏಟ್ ಕೊಟ್ಟಂಗಿರ್ತಾರೆ ನೋಡ್ರಿ ಅಂತೀರಿ. ಇವಾಗ ನಾವು ವಾಕ್ಯನ ಕೈಗೊಂಡು ನೋಡ್ಬಿಟ್ರೆ ನಮ್ಗೆ ಏಟ್ ಕೊಟ್ಟಂಗಿರಲ್ಲ. ಅದು ಎಷ್ಟು ಚೆನ್ನಾಗಿರ್ತಾರಲ್ವರ. ಅದೇ ದೇವರ ವಾಕ್ಯ ರೀ. ಕ್ರಿಸ್ತನ ಎಡಂಬಡಿಕೆಯಲ್ಲಿ ಬರ್ಬೇಕಾರೆ ಏನ್ ಮಾಡ್ತಾರೆ, ಬ್ಯಾಬಲೋನ್ಗೆ ಜಜ್ಮೆಂಟ್ ಕೊಡ್ಬೇಕಾದ್ರೆ ಎಲ್ಲಾರು ಬಿದಿಯಾಗಿರ ಸಭೆಯಲ್ಲಿ ಒಬ್ರು ಯೋಗ್ಯವಾಗಿಲ್ಲ. ಅದಕ್ಕೆ ಬ್ಯಾಬಲೋನ್ಗೆ ಏನ್ ಮಾಡ್ತಾರೆ, ತೀರ್ಪು ಕೊಡಕ್ಕೆ ಏನ್ ಮಾಡೋದು, ಯೇಸು ಕ್ರಿಸ್ತ ಬರೋದು. ಎಂಥ ಕತ್ತಿ ಅಂತಂದ್ರೆ ಇಬ್ಬಾಯಿ ಕತ್ತಿ, ಶಾರ್ಪ್ ಸೋಡ್ರಿ. ಅದರ ಹದವಾಗಿರೋಂಥ ಸತ್ಯಗಳನ್ನ, ಶಾರ್ಪ್ ಆಗಿರೋ ಸತ್ಯಗಳನ್ನ ಏನ್ ಮಾಡ್ತಾರೆ, ಕೊರಗೊಂಬತ್ತಾರೆ ನೋಡ್ತೀವಿ. ಈ ಸತ್ಯಗಳನ್ನ ಕೇಳ್ಕೊಂಡು ಸತ್ಯದಲ್ಲಿರೋಂಥ ಜನಗಳೇ ತುಂಬಾ ಕಮ್ಮಿ ರೀ. ನೋಡಿ ಎಷ್ಟು ಜನ ಇರ್ತಾರೆ ಸತ್ಯದಲ್ಲಿ? ಅನೇಕ ಜನಗಳ ಸತ್ಯದಲ್ಲಿ ಏನಾಗಿರಲ್ದೆ ಇರಲ್ಲ.
ಎಲ್ಲ ಕೇಳ್ತಾರೆ. ಕೊನೆಗೆ ದೇವ್ರಿಗೆ ಒಪ್ಪಿಸ್ಕೊಡು ಅಂತ ನಾವಾಗ ಏನ್ ಮಾಡ್ತಾರೆ, ಅಯ್ಯೋ ನಾನು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕಾ, ಯಾಕೆ ಅಂತಂದ್ಬಿಟ್ಟು, ಯಾಕೆ ಭಯ. ಅದರ ದೇವ್ರಿಗೇನ್ರಿ ವಿದ್ಯಾರಾಗಿದ್ದಕ್ಕೇನ್ರಿ ಆಗಲ್ಲ, ಭಯ ಅಲ್ದರ. ಯಾಕೆ ಇಬ್ಬಾಯಿ ಕತ್ತಿ ಹೊಡೆದಂಗಿರ್ತದೆ. ಅದರ ದೇವ್ರಿಗೆ ವಿದ್ಯಾರಾಗಿದ್ದೇನ್ರಿ ಅಷ್ಟು ಈಸಿ ಅಲ್ಲ ರೀ. ಹೇಗೆ ಅಂತಂದ್ರೆ ನೋಡಿ, ಅಪೊಸ್ತಲ ಕೃತ್ಯಗಳು ನಾವೇನಪ್ಪ ನೋಡ್ತೀವಿ ಅಂದ್ರೆ, ಪೇತ್ರ ಫಸ್ಟ್ ಟೈಮ್ ಏನ್ರಿ ಇಡೀ ಇಸ್ರೇಲ್ ಜನಗಳಿಗೆ ಸತ್ಯನ ಹೇಳ್ತಾರೆ. ಅದರ ನೀವೇನ್ ಮಾಡಿದ್ರಿ, ನೀವು ಮಹಿಮೆಗಳನ್ನ ಕರ್ತನ ನೀವು ಸಾಯಿಸಾಕಿದ್ರಿ ಅಂತಂದ್ಬಿಟ್ಟು. ಅದರ ಹಂಗೆ ಹೇಳ್ಬಿಟ್ಟು ಏನಾಯ್ತಂತ ನೋಡಿ ಓದೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 36, 37. ಇದಕ್ಕಿಂತ ಮುಂಚೆ ತೈತನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು. 2ನೇ ಅಧ್ಯಾಯ 36 and 37. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ನೋಡ್ರ ಏನಾಯ್ತಂತೆ ಅವ್ರಿಗೆ, ಹೃದಯವು ಅಲಗು ನೆಟ್ಟಿದಂತ, ಅಲಗು ಚಾಕು ಚುಚ್ಚಿದಂತೆ ಆಯ್ತು, ಕತ್ತಿ ತಗೊಂಡು ಏನ್ ಮಾಡ್ದಂತ ಆಯ್ತಲ್ಲಿ, ತೀವದಂತೆ ಆಯ್ತು ಅಲ್ಲರ. ಯಾಕೆ ತಾನು ಮಾಡಿರೋ ಮಿಸ್ಟೇಕ್ಸ್ ಏನಾಯ್ತಲ್ಲಿ ರಿಯಲೈಸ್ ಆಯ್ತ್ರಿ. ಕರ್ತನಲ್ಲಿ ಪ್ರೀತಿ ಅಂದ ಸರೋಗಳೇ, ಇದೇ ವಾಕ್ಯದ ಪ್ರಭಾವ. ಸೊ ಇದನ್ನ ಏನಾಯ್ತು, ಆ ಜನಗಳಿಗೆ ಅನ್ಯಾಯ ಆಯ್ತಾ, ಪೇತ್ರ ಹೇಳಿದ ತಕ್ಷಣ ಜನಗಳಿಗೆ ಮೋಸ ಆಗ್ಬಿಡ್ತಾ ಅಂದ್ರೆ ಇಲ್ಲ ರೀ. ಅವ್ರೇನ್ ಕೇಳ್ತಾರೆ, ಸಹೋದರಗಳೇ ನಾವ್ ಏನ್ ಮಾಡ್ಬೇಕು ಹೇಳಿ ಅಂತ ಹೇಳ್ತಾರೆ. ಹೇಳಿ ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ ಅಂತಂದ್ರೆ, ಕರ್ತನಾಗಿರೋ ಯೇಸು ಕ್ರಿಸ್ತನ ಹೆಸರಲ್ಲಿ ಮಾನಸಾಂತರ ಒಂದು ದೀಕ್ಷೆ ಸ್ಥಾನವನ್ನು ನೋಡ್ತೀರಿ. 3,000 ಜನ ಸ್ಪಾಟಲ್ಲಿ ಎಂಟ್ರಿ ಆಗ್ತಾರೆ, ಕ್ರಿಸ್ತನ ಶಿಷ್ಯನುಗಳಾಗ್ತಾರೆ. ಅದಕ್ಕೆ ಇಬ್ಬಾಯಿ ಕತ್ತಿಯ ಪ್ರಭಾವ ಏನಪ್ಪ ಅರ್ಥ ಅಂದ್ರೆ, ನೆಕ್ಸ್ಟ್ ಒಳ್ಳೇದಾಗ್ತದೆ. ಅಂದ್ರೆ ಜನಗಳಿಗೆ ಏನಾಗ್ತದೆ ಬೆನಿಫಿಟ್. ಬಟ್ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಇರೋಂಥ ಸಿಸ್ಟಮ್ನ ಜಜ್ಮೆಂಟ್ ಮಾಡ್ತಾರೆ ಅಂತಂದ್ರೆ, ಈ ಸಿಸ್ಟಮ್ನ ಜಜ್ಮೆಂಟ್ ಮಾಡೋದ್ರಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಳ್ಳೇದೇನಾಗ್ತಾರೆ, ಔಟ್ಪುಟ್ ಅಲ್ಲಿ ಬರ್ತಾರೆ ಅಲ್ವರ. ಅದಕ್ಕೆ ಇದು ಎಲ್ಲಿಂದ ಬಂತು ಅಂದ್ರೆ ತನ್ನ ಬಾಯಿಂದ ಬಂತು ಅಂತ ನೋಡ್ತೀವಿ. ಬಾಯಿ ಅಂತಾನೇನು, ಇದು ಜಜ್ಮೆಂಟ್ ಅವ್ರದ್ದೇ ರೀ. ಇದು ಯಾವ್ದು ಮನುಷ್ಯನ ಜಜ್ಮೆಂಟ್ ಅಲ್ಲ, ಇದು ಯಾವ ಮನುಷ್ಯನಿಂದ ಆಗಂತದಲ್ಲ, ಇದು ಯಾರಿಂದ ಆಗಂಥದ್ದು, ಕರ್ತನಿಂದ ಆಗಂಥದ್ದು. ಇವತ್ತು ಯೋಚನೆ ಮಾಡಿರ್ತೀನಿ ನೋಡಿ, ಇವತ್ತು ಏನ್ರಿ ಎಷ್ಟು ಫಾಸ್ಟಾಗಿ ಜಗತ್ತು ನಡೀತಾ ಇರಲ್ಲ ಏನ್ರಿ. ಒಂದು 4-5 ದಿನದಲ್ಲಿ ಏನಾಗ್ಬಿಡ್ತದೆ, ಲೋಕ ಚೇಂಜ್ ಆಗೋಯ್ತು. ನೋಡಿದ್ರೆ ಅಬ್ಸರ್ವ್ ಮಾಡಿದ್ರ ಏನ್ರಿ, ಸುಮ್ಮನೆ ಔಟ್ ಆಫ್ ದ ಕಾಂಟೆಕ್ಸ್ಟ್ ಹೇಳ್ತೀನಿ. ಇನ್ಸಿಡೆಂಟ್ಸ್ಗಳು ನೋಡಿರ್ತೀನಿ. ನಮ್ಮವ್ರು ಇಂಡಿಯಾ ಅವ್ರು ಏನೋ ಬೆಂಗಳೂರು ಕಪ್ ಗೆದ್ರು, ಏನು ದೊಡ್ಡ ಇನ್ಸಿಡೆಂಟ್ ರೀ. ಅಪ್ಪ ಇಡೀ ವರ್ಲ್ಡಲ್ಲಿ ಎಲ್ಲ ಏನ್ರಿ ಸಂಭ್ರಮ. ಆದರೆ ಸಂಭ್ರಮ ಏನಾಗೋಯ್ತು, ಹಂಗೆ ದೊಡ್ಡದಾಗೆ ಫುಲ್ ಟಕ್ಕದಂಗೆ ಸಿಚುವೇಶನ್ ಚೇಂಜ್ ಆಗ್ಬಿಡ್ತು. ಯಾರೋ ಸ್ವಲ್ಪ ಜನ ಸತ್ತೋಗ್ಬಿಟ್ರು. ಸತ್ತೋಗಿರೋ ಜನಗಳಿಗೆ ಏನು ಕೂಗಾಟಗಳು, ಏನು ಹೋರಾಟಗಳು, ಏನು ಜಗಳಗಳು, ಅಬ್ಬಬ್ಬ. ಅದರ ಹೈಕೋರ್ಟ್ವರೆಗೆ ಏನಾಗ್ಬಿಡ್ತು, ಹೋಗ್ಬಿಡ್ತು. ಇದುವರೆಗೂ ಈ ಥರ ಯಾವ ಕೇಸು ಕ್ರಿಕೆಟ್ ಇದರಿಂದ ಹೋಗಿದ್ದೇ ಇಲ್ಲ ರೀ. ಏನ್ರಿ ಸಮಾಜ ಏನಾಗೋಯ್ತು ಹಂಗೆ ಅಲ್ಲೋಲ ಕಲ್ಲೋಲ ಅಂತ ಗೊಂದಲ ಥರ ಆಗೋಯ್ತು ರೀ. ಅದರ ಅವ್ರನ್ನ ಅರೆಸ್ಟ್ ಮಾಡು, ಇವ್ರನ್ನ ಅರೆಸ್ಟ್ ಮಾಡು, ಎಲ್ಲ ಜೈಲ್ಗೆ ಹಾಕು. ಸಡನ್ನಾಗಿ ಹಂಗೆ ನೋಡ್ತಾ ಟಕ್ ಅಂತ ಏನಾಗೋಯ್ತು ರೀ. ಇವಾಗ ಏರೋಪ್ಲೇನ್ ಏನಾಗೋಯ್ತು ಹಂಗೆ ಫುಲ್ಲು. ಈ ಲಂಡನ್ಗೆ ಹೋಗ್ತಾ ಇರೋರು ಎಂಟೈರ್ ಪ್ಲೇನ್ ಅಂತ 270-80 ಜನ ಏನಾಗ್ಬಿಟ್ಟು ಫುಲ್ ಟೋಟಲ್ ಎಲ್ಲರೂ ಸಾವು. 241 ಜನ ಅಲ್ವರ ಸಾವು. ಅದರ ಯೋಚನೆ ಮಾಡಿ, ಆ ಪ್ಲೇನ್ ಬಂದು ಯಾರ ಮೇಲೆ ಬಂದು ಲ್ಯಾಂಡ್ ಆಗ್ಬಿಟ್ಟೈತೆ ಅಂದ್ರೆ ಏನ್ರಿ, ಯಾವುದೋ ಊಟ ಮಾಡ್ತಾರಂತ ಒಂದು ಮಕ್ಕಳು ಹಾಸ್ಟೆಲ್ಗಳ ಮೇಲೆ, ಅಮಾಯಕರು, ಅವ್ರಿಗೂ ಇವ್ರಿಗೂ ಏನು ಸಂಬಂಧನೇ ಇಲ್ಲ. ನೋಡ್ತೀನಿ ಸೆಕೆಂಡ್ಸಲ್ಲಿ ಜಸ್ಟ್ ಅಲ್ವರ. ಯಾರೋ ಫೇಸ್ಬುಕ್ಕಲ್ಲಿ ವೀಡಿಯೋ ಹಾಕೊಂಡು ನೋಡಿರ್ತೀನಿ, ಅವನು ಪ್ಲೇನ್ ನೋಡಿ ವೀಡಿಯೋ ತೆಗಿತಾವ್ ನೋಡಿರ್ತೀನಿ, ಟಾಟಾ ಅಂತಂದ್ಬಿಟ್ಟು ತುಂಬ ಸಂತೋಷವಾಗವನೇ. ಅಷ್ಟೇ ರೀ, ಸೆಕೆಂಡ್ಸಲ್ಲಿ ಹಂಗೆ ಸ್ವಟ್ಟು ಬೂದಿ ಭಸ್ಮ ಆಗೋಯ್ತು, ಬೆಂಕಿ ಕಾಣಿಸ್ತದೆ ಹಂಗೆ. ಅದರ ಸೆಕೆಂಡ್ಸಲ್ಲಿ ಏನಾಗ್ಬಿಟ್ಟು ಸಿಚುವೇಶನ್ ಚೇಂಜ್ ಆಗ್ಬಿಡ್ತು ರೀ. ಸಮಾಜ ಇವತ್ತು ಏನಾಗ್ತದೆ, ಅಷ್ಟು ಫಾಸ್ಟ್ ಆಗ್ತಾರೆ. ಇವತ್ತು ನೋಡಿದ್ದೀನಿ ಇಸ್ರೇಲ್ ಏನು ಮಾಡೋದು, ಇರಾನ್ ಅಟ್ಯಾಕ್ ಮಾಡೋರು. ಏನ್ರಿ ಅವಶ್ಯಕತೆ ಇತ್ತಾ? ನಮಗೇನಂತಾರೆ ಏನು ಅವಶ್ಯಕತೆ ಇಲ್ಲ ಅಂತ. ಆದರೆ ಇಸ್ರೇಲ್ ಇರಾನ್ ಅಟ್ಯಾಕ್ ಮಾಡೋರು. ಇರಾನ್ ಏನು ಮಾಡೋರು, ಇಸ್ರೇಲ್ ಮೇಲೆ ಭಯಂಕರ ದಾಳಿ ನಡೆಸೋರು ನೋಡಿರ್ತೀನಿ ಇವತ್ತು. ಅದರ ಇದೇನಾಗ್ತದೆ ಅಂದರೆ ಏನ್ರಿ, ಇಬ್ಬಾಯಿ ಕತ್ತಿ. ಇದು ಯಾರ ತೀರ್ಪು? ನಮ್ಮಿಂದಲ್ಲ ರೀ. ಯಾವ ಮನುಷ್ಯನ ಏನು ಮಾಡೋಕ್ಕಲ್ಲ. ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ನಾನು ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂದ್ರೆ ಎಲ್ಲರೂ ನೀವು ಬಂದು ಪ್ರೈಸೇ ಕೊಟ್ಬಿಡೋಣ ಅಂದ್ರಪ್ಪ. ಎಲ್ಲಾಯ್ತು ಯುದ್ಧ ನಿಂತೋಗಿರೋದು? ಅವನೇ ಯುದ್ಧ ಮಾಡ್ಬೇಕು ಶುರು ಮಾಡ್ಬಿಟ್ಟಾನೆ ಇವಾಗ. ಇಂಡಿ ಯಾರೂ ಅಮೆರಿಕಕ್ಕೆ ಬರೋಂಗಿಲ್ಲ, ಎಲ್ಲರೂ ವಲಸೆ ಎಲ್ಲ ತೆಗೆದು ಬಿಸಾಕಿರಿ, ಓಡಿಸಿ ಊರಲ್ಲಿ ನಿಂತು ಏನಾಗ್ತದೆ, ಗಲಿಬಿಲಿ ಆಗ್ತದೆ, ಗಲಾಟೆಗಳಾಗ್ತದೆ. ಇಬ್ಬಾಯಿ ಕತ್ತಿ. ಇದು ಯಾರ ಜಜ್ಮೆಂಟ್ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿನಗಳೇ, ಇದು ದೇವರ ಒಂದೇನ್ರಿ ಒಂದು ತೀರ್ಪು ಅಲ್ವರ. ಅದಕ್ಕೆ ನೋಡಿದಂತೀನಿ ಇಲ್ವೋದನ 2ನೇ ಥೆಸಲೋನಿಕಲ್ಲಿ ಓದಿ ನೋಡ್ತೀನಿ. 2 ಥೆಸಲೋನಿಯನ್ಸ್ ಯೇಸು ಕ್ರಿಸ್ತ 2ನೇ ಬರುವಿಕೆಯಲ್ಲಿ ಈ ಕೆಲಸ ಬಂದು ಮಾಡ್ತಾರಂತೆ. 2ನೇ ಥೆಸಲೋನಿಕದಲ್ಲಿ 2ನೇ ಅಧ್ಯಾಯ 8ನೇ ವಾಕ್ಯ.
ಹ್ಮ್ ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ಅವನನ್ನು ಆಂಟಿಕ್ರೈಸ್ಟ್ ಸಿಸ್ಟಮ್ನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ಏನು ಬಾಯ ಉಸಿರು? ಸತ್ಯ ರೀ. ಸತ್ಯನೆಲ್ಲ ಒಂದು ಬಿಟ್ಟಾಗ ಏನಾಗ್ತಾರೆ, ಬಿಟ್ಟಾಗ ಏನಾಗ್ತಾರೆ, ಕೆಂಪು ಸಮುದ್ರನೇ ವಿಭಾಗ ಹೋಯ್ತಾರೆ. ಇನ್ನು ಸತ್ಯ ಬಿಟ್ಟ ಜನಗಳೇನಾಗ್ತಾರಲ್ಲ ಎಲ್ಲ ದಬ 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 ಅಂತ ಉದುರೋಯ್ತಾರೆ ನೋಡಿದ್ದೀನಿ. ಅಲ್ವರ ಜಡ್ಜ್ಮೆಂಟ್ ಆಫ್ ಬ್ಯಾಬಿಲಾನ್. ಈ ಥರ ಬ್ಯಾಬಿಲಾನ್ ಮೇಲೆ ಏನು ಮಾಡ್ತಾರೆ, ಅಲ್ಲಿ ಸಂಸ್ಥೆಗಳನ್ನ ಉಳ್ಳಿ ಬೀಳಿಸ್ತಾರೆ, ವಿಭಾಗ ಮಾಡಿಬಿಡ್ತಾರೆ. ಉಫ್ ಅಂತ ಓದ್ಬಿಟ್ಟು ನೀರು ಗೋಡೆ ಥರ ನಿಲ್ಲಿಸ್ಬಿಡ್ತಾರೆ. ಸೆಂಟ್ರಲ್ ಜನಗಳೇನಾಗ್ಬೋದು ಹಾದು ಹೋಗುವಂತೆ. ನೆಕ್ಸ್ಟ್ ಆಮೇಲೆ ಹಂಗೆ ಕಟ್ಕೊಂಡು ಯಾವತ್ತಿನ ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಅದು ಹೇಳೋದು ತನ್ನ ಪ್ರತ್ಯಕ್ಷತೆಯ ಏನ ಪ್ರಕಾಶದಿಂದ ಏನ್ ಮಾಡ್ತಾರ ಅಲ್ಲಿ ಸಂಹರಿಸುವನು. ಅಲ್ದ್ರ ಪ್ರತ್ಯಕ್ಷತೆಯ ಪ್ರಕಾಶ ರೀ. ಪ್ರತ್ಯಕ್ಷನಾಗಿರ್ಬೇಕ್ರೆ ಹೆಂಗಿರ್ತಾರ ಅವ್ರ ಪ್ರತ್ಯಕ್ಷತೆ ಪ್ರಕಾಶವಾಗಿ. ಇವಾಗ ಯಾರು ಬಂದ್ಬಿಟ್ಟು ಅಯ್ಯೋ ನಮ್ಮ ಕರ್ತನ ಬಂದೇ ಇಲ್ಲಪ್ಪ ಅಂತ ಹೇಳಂಗಿಲ್ಲ ರೀ. ಪ್ರಕಾಶವಾಗಿ ಅವ್ರೆ ಕ್ಲೀನಾಗಿ ಕಣ್ಮುಂದೆ ಕಾಣಿಸ್ತೈತೆ. ಲೋಕದಲ್ಲಿ ನಡೆಯುವಂಥ ಘಟನೆಗಳು, ಯುದ್ಧಗಳಾಗೋದು, ಯುದ್ಧಗಳು ಆಗುವಂತ ಕೇಳುವಂಥದ್ದು, ಜನಾಂಗ ವಿರುದ್ಧವಾಗಿ ಜನಾಂಗಗಳದು, ಭೂಕಂಪಗಳು, ಜಲಪ್ರಳಯಗಳು, ಏನ್ರಿ ಘೋರ ಜನಜ್ವಾರೆಗಳು, ಅದರ ಬರಗಾಲಗಳು. ಇಲ್ಲ ಅಂತ ಹೇಳಕತ್ತದ ಯಾರಾದ್ರ ಏನ್ರಿ ಯಾರೇ ಇಲ್ಲ ಅಂತ ಬಿಟ್ರೆ ನಮ್ಗಿಂತ ದೊಡ್ಡ ಮುಟ್ಟಲ್ರಿ ಯಾರು ಇಲ್ಲ ಅನ್ಸ್ಬಿಡ್ತಾರೆ. ಏನ್ರಿ ಟಿವಿ ನ್ಯೂಸ್ಗಳು ಆನ್ ಮಾಡಿರ್ತೀರಿ, ಎಲ್ಲ ಕಡೆ ಇರೋದೇನ್ರಿ ಇವತ್ತು ಇದೆ. ಅದರ ಅದ್ಕೊಂಡು ಬೇಕಾರೆ ಇವೆಲ್ಲ ಕ್ರಿಸ್ತನ ಪ್ರತ್ಯಕ್ಷತೆಯ ಪ್ರಭಾವ. ಅಲ್ವರ ಅದ್ಕೊಂಡು ಪ್ರಕಟಣೆ 19:15 ಮುಂದಕ್ಕೆ ಹೋದ ಏನಂತ ಹೇಳ್ತಾರೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ. ಯಾವ ದ್ರಾಕ್ಷಿ ತೊಟ್ಟಿ? ತುಳ್ಳು ಕ್ರೈಸ್ತವ್ರನ್ನ ಯಾಕೆ ಕ್ಲೀನ್ ಯಾಕೆ ನಜ್ಜಿ 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 ಏನ್ ಮಾಡುತ್ತೆ ತುಳಿತಾರೆ. ಆ ಒಂದು ತುಳಿದಿರಂತ ರಕ್ತದಲ್ಲಿ ಏನಾಗಿರೋದು, ರಕ್ತ ಬೆಟ್ಟ ಏನಾಗಿರೋದು ಮತ್ತೆ ರಕ್ತ ಅಲ್ಲ ರೀ, ರಕ್ತಮಯವಾಗಿದೆ ಅಲ್ವರ. ಏನ್ರಿ ಅದನ್ನು ತುಳಿದಿರಂತ ಒಂದು ಇದು ಏನಾಗಿದೆ ಇಂಪ್ರೆಷನ್ ಅದ್ರ ಮೇಲೆ ಬಿದ್ದೈತೆ ಅಲ್ವರ. ಆದ್ಮೇಲೆ ಅಂತಾರೆ ಕಬ್ಬಿಣದ ಕೋಲಿನ ಏನ್ ಮಾಡೋಣ ಆಳ್ವಿಕೆ. ಕಬ್ಬಿಣದ ಕೋಲನ ಏನು ಸ್ಟ್ರಿಕ್ಟ್ ರೂಲ್ ರೀ. ಅದರ ರೋಮ್ ರಾಜ್ಯ. ದಾನಿಯಲ್ 4ನೇ ಅಧ್ಯಾಯದಲ್ಲಿ ನೋಡ್ಬೇಕು ಏನ್ ನೋಡ್ತೀರಿ, ಸಾರಿ ದಾನಿಯಲ್ 2ನೇ ಅಧ್ಯಾಯದಲ್ಲಿ ನೋಡ್ಬೇಕು ಏನ್ ನೋಡ್ತೀರಿ, ಕಬ್ಬಿಣದ ಕಾಲು. ಕಬ್ಬಣ ಅಂದ್ರೆ ಏನ್ರಿ, ಅದನ್ನ ಆ ಮೃಗಕ್ಕೆ ಏನ್ ಹೇಳ್ತಾರೆ, ಆ ಮೃಗಕ್ಕೆ ಘೋರವಾಗಿರೋ ಮೃಗ, ಕಬ್ಬಿಣದ ಹಲ್ಗಳಿತ್ತು, ಕ್ರೂರವಾಗಿರೋ ಮೃಗ, ಅದಕ್ಕೆ ಹೆಸರೇ ಕೊಡಕ್ಕಾಗಿಲ್ಲ. ಬಾಬಿಲೋನ್ ಆಳ್ವಿಕೆ, ಸರಿ ರೋಮ್ ರಾಜ್ಯದ ಆಳ್ವಿಕೆ ಎಷ್ಟು ಕ್ರೂರವಾಗಿತ್ತು ಅಂತಂದ್ರೆ ಕಠಿಣವಾಗಿತ್ತು. ಅದನ್ನ ಯಾವುದೇ ರೀತಿ ರಾಜ್ಯಕ್ಕೆ ಹೋಲಿಕೆ ಮಾಡೋಕ್ಕಾಗ್ತಿಲ್ಲ. ಕ್ರಿಸ್ತನ್ ರಾಜ್ಯ ಈ ತರ ಭೂಲೋಕದಲ್ಲಿ ಸ್ಥಾಪನೆ ಮಾಡೋಕೆ ಸ್ಟಾರ್ಟಿಂಗ್ ಹೆಂಗಿರ್ತಾನೆ, ಇಟ್ ವಿಲ್ ಬಿ ವೆರಿ ಎನ್ಫೋರ್ಸ್ಮೆಂಟ್ ಕಿಂಗ್ಶಿಪ್. ಏನ್ರಿ ಸ್ಟ್ರಿಕ್ಟ್ ಆಗಿ ಇರ್ತಾರೆ. ಏನಕ್ಕೆ ಅಂದ್ರೆ ಇನ್ನು ಜನಗಳಿಗೆ ಏನಾಗ್ಲಿ ಒಳ್ಳೇದ ಆಗ್ಲಿ. ಪೇತ್ರ ಅಷ್ಟು ಕಠಿಣವಾಗಿರೋಂಥ ಮಾತು ಏನಕ್ಕೆ ಕೇಳಿದ್ರು, ಹೇಳಿದ ಜನಗಳಿಗೆ ಏನಾಯ್ತಲ್ಲಿ ಅಲ್ಲಿ ಮನಸ್ಸು ನಾಟ್ಯಂತಾಗಿ ಮಾನಸಾಂತರ ಒಂದು ಏನ್ ಮಾಡೋದು ದೇವ್ರ ಕಡೆಗೆ ಅವ್ರಿಗೆ ತಿರ್ಕೊಟ್ರು. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಅದಕ್ಕೆ ಪ್ರಕಟಣೆ 19:16 ಹೇಳೋದು, ಆತನ ಏನ್ರಿ ತೊಡೆಯ ಮೇಲೆ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತಾದಿ ಕರ್ತನು ಎಂಬ ಹೆಸರು ಬರ್ದಿದೆ. ನೋಡ್ಬೇಕ್ರಿ ಯೇಸು ಕ್ರಿಸ್ತ ಏನ್ರಿ ರಾಜಾದಿರಾಜ ಅಂದ್ರೆ ಏನ್ರಿ, ಯಾವ ರಾಜ್ಯಗಳಿಗೆ ರಾಜ ಇವರು, ಯಾವ ಕರ್ತಗಳಿಗೆ ಕರ್ತ ಇವರು, ಯಾರದು ರಾಜ್ಯರು, ಯಾರು ಕರ್ತರು? ಇವ್ರಕ್ಕಿಂತ ದೊಡ್ಡವ್ರು ಯಾರ ಇದ್ದಾರಾ? ಇವ್ರ ದೊಡ್ಡವರು. ಮತ್ತೆ ರಾಜಾದಿರಾಜ ಅಂತ ಹೇಳ್ತಾರಲ್ಲ ಏನಕ್ಕೆ? ಅದು ಸಭೆ ಬ್ರದರ್. ಸಭೆ ರಾಜ್ಯರುಗಳು. ಸಭೆ ಕೂಡ ಏನಾಗ್ತಾರೆ ಕರ್ತರುಗಳಾಗ್ತಾರೆ. ಇನ್ನು ಮುಂದೆ ನಾವ್ ಏನಾಗ್ತಾರೆ ಗೊತ್ತಿಲ್ಲ. ಕರ್ತನ ನೋಡಿದಾಗ ಕರ್ತನ ತರ ಇರ್ತಿ ಅಂತ ನಮ್ ಬಲ್ಲೆವು ಅಂತ ಹೇಳ್ತಾರಲ್ಲ, ಕರ್ತನ ತರ ಕರ್ತರುಗಳಾಗ್ತಿರಿ ನಾವು. ಈ 1,44,000 ಕರ್ತರುಗಳಿಗೆ ಯೇಸು ಕ್ರಿಸ್ತನೇ ಕರ್ತ. ಈ 1,44,000 ರಾಜರುಗಳಿಗೆ ಯೇಸು ಕ್ರಿಸ್ತನೇ ಏನ್ರಿ ರಾಜ. ಅದಕ್ಕೆ ರಾಜಾದಿರಾಜ ಕರ್ತಾದಿ ಕರ್ತ ಅಂತ ಏನ್ ಮಾಡೋದು ಹೇಳೋದು. ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ. ಇದು ಇವತ್ತಿನ ಒಂದು ಭಾಗ. ನೆಕ್ಸ್ಟ್ ಬರೋಂಥ ಭಾಗದಲ್ಲಿ ನಾವೇನ್ ಮಾಡೋಣ, ಇನ್ನೂ ಒಂದು ಅನೇಕ ವಿಚಾರಗಳನ್ನ ನಾವೇನ್ ಮಾಡೋಣ ನಾವು ಓದೋಣ. ಅದರ ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಇನ್ನೊಂದು ಅನೌನ್ಸ್ಮೆಂಟು, ನಾವು ಒಂದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಗೂಗಲ್ ಫಾರ್ಮ್ ಅಂತ ಒಂದು ಶೀಟ್ ಕಳಿಸಿದ್ರಿ. ಆಮೇಲೆ ಒಂದು ವಾಟ್ಸಪ್ ಗ್ರೂಪ್ ಸ್ಟಡಿ ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ಒಂದು ಲಿಂಕ್ ಕಳಿಸಿದ್ರಿ. ಇದು ಹೊಸ ಕ್ರೈಸ್ತವರುಗಳಿಗೆ ದಯವಿಟ್ಟು ನೀವೇನು ಮಾಡಿ, ನೀವು ಶೇರ್ ಮಾಡಿ. ಅದ್ರ ಮುಖಾಂತರ ಯಾರೆಲ್ಲ ದೇವ್ರ ವಾಕ್ಯ ಕೇಳೋಕ್ಕೆ ಇಂಟ್ರೆಸ್ಟ್ ಇರೋಂಥ ಕ್ರೈಸ್ತವ್ರಿಗೆ ಹಂಚ್ಕೊಳ್ಳಿ. ಅವ್ರೆಲ್ಲ ಏನು ಮಾಡಲಿ, ಈ ಬೇಸಿಕ್ ಕ್ಲಾಸ್ಗೆ ನೋಂದಾಯಿಸಲಿ. ಹೊಸದಾಗಿ ಇನ್ನೊಂದು ಬ್ಯಾಚ್ ಶುರು ಮಾಡೋದಕ್ಕೆ ದೇವ್ರ ಕೃಪೆ ಕೊಡ್ತಾರೆ. ಅವಾಗ ಅನೇಕ ಜನಗಳ ಕ್ರೈಸ್ತವ್ರಿಗೆ ಹೇಳ್ಕೊಡೋಕ್ಕೆ ಅನುಕೂಲ ಆಗ್ತದೆ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಯಾರಿಗೇನು ಡೌಟ್ಸ್ ಇದೆಯಾ ಅಥವಾ ನಾವು ಪ್ರೇಯರ್ ಮಾಡಿ ಏನು ಮಾಡೋಣ?
ಬ್ರದರ್ ಸಿಸ್ಟರ್ ಹೇಳಿ. ಬ್ರದರ್ ನನ್ನ ನಕುಲ್. ಹೇಳಿ ನಕಲ್. ಇದು ಬ್ರದರ್ ಯೇಸು ಕ್ರಿಸ್ತ ಅವರು ಎಳ್ಳೆ ಬರುವಿಕೆದಲ್ಲಿ ಸೈತಾನ್ನ ಕಟ್ಟಾಕಕ್ಕೆ ಬರ್ತಾರಲ್ಲ, ಅದಕ್ಕಿಂತ ಮುಂಚೆ ಅವ್ರು ಮೊದ್ಲು ಅವರು ದೇವ್ರಿಗೆ ದೂತರಾಗಿದ್ರು. ಮತ್ತೆ ಈ ಭೂಲೋಕದಲ್ಲಿ ಬರುವಾಗ ಅವರು ಮನುಷ್ಯ ರೂಪ ತಾಲಿ ಬರ್ತಾರೆ. ಮತ್ತೆ ಈ ಜನರಿಗೋಸ್ಕರ ಸಾಯುವಾಗ ಅವ್ರು ಒಂದು ಅಮರತ್ವ ಜೀವ ಪಡ್ಕೊಂತಾರೆ. ಇಲ್ಲಿ ಎಣ್ಣೆ ಬರುವಿಕೆದಲ್ಲಿ ಅವ್ರು ಬರುವಾಗ ಅವ್ರನ್ನ ಯಾಕೆ ದೂತ ಅಂತ ಕರೀತಾರೆ ಯೇಸು ಕ್ರಿಸ್ತನ್ನ? ಬಿಕಾಸ್ ಅವ್ರು ದೇವ್ರನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ. ಸೊ ದೇವ್ರನ್ನ ಯಾರು ರೆಪ್ರೆಸೆಂಟ್ ಮಾಡ್ತಾರೋ ಅವ್ರಿಗೇನ್ ಮಾಡ್ತಾರೆ, ಏಂಜಲ್ಸ್ ಅಂತ ಹೆಸರು. ಬೈಬಲಲ್ಲಿ ಏಂಜಲ್ಸ್ ಅಂದಿದ ತಕ್ಷಣ ಮನುಷ್ಯರಿಗೆ ಸಾಮಾನ್ಯವಾಗಿ ಇರೋಂಥ ಅಭಿಪ್ರಾಯ ಏನೋ, ಪರಲೋಕದಲ್ಲಿ ದೇವತೆಗಳಿರ್ತಾರೆ ಗೊತ್ತಾ, ಸ್ಪಿರಿಟ್ ಬೀಯಿಂಗ್ ಆಗಿ ಅವ್ರನ್ನ ದೇವತರು ಅಂತ ನಾವು ತಿಳ್ಕೊಂತೀರಿ. ಅವ್ರು ಮಾತ್ರ ಅಲ್ಲರ, ದೇವ್ರು ಎಲ್ಲ ಕ್ರಿಯೇಷನ್ಗಳು ದೇವರು ಯಾರನ್ನ ಉಪಯೋಗಿಸ್ಕೊಂಡು ಅವ್ರ ಮುಖಾಂತರ ಏನೋ ಮಾತಾಡ್ತಾರೆ ಅಂತಂದ್ರೆ ಅವ್ರಿಗೆ ಬೈಬಲ್ನಲ್ಲಿ ಏಂಜಲ್ಸ್ ಅಂತಾನೆ ಹೇಳೋದು. ಮಲಾಕಿ ಪುಸ್ತಕದ ನೋಡ್ತೀರಿ, ಪ್ರೀಸ್ಟಿಗೆ ಏನ್ ಮಾಡ್ತಾರೆ, ಅವನು ದೇವದೂತ ಅಂತ ಹೇಳ್ತಾರೆ. ಅವನು ದೇವದೂತನ ಅಂದ್ರೆ ಅವನು ದೇವರ ಒಂದು ಮಾತುಗಳನ್ನ ಹೇಳೋದ್ರಿಂದ ಅವ್ನಿಗೆ ಏನ್ ಮಾಡ್ತಾರೆ, ದೇವದೂತ ಕೊಡೋದು. ಅದರಿಂದ ಮೆಸೆಂಜರ್ ಆಫ್ ಗಾಡ್ ಅಂತ ಅಂದ್ಬಿಟ್ಟು ಏನ್ ಮಾಡೋದಲ್ಲಿ ಅಲ್ಲಿ ಪಿಕ್ಚರ್ ಕೊಡೋದು. ಓಕೆನಾ? ಅದಕ್ಕೆ ಹಂಗೆ ಹೋಲಿಕೆ ಮಾಡಿ ಹೇಳಿರೋದಲ್ಲಿ. ಸರಿ ಬ್ರದರ್. ಓಕೆ, ಬೇರೆ ಯಾರಾದ್ರೂ ಏನೋ ಕ್ವಶನ್ಸ್ ಇದೆಯಾ? ಬ್ರದರ್ ನಾವು ಸಭೆಯವರು ಕತ್ರುಗಳಾಗ್ತೀವಿ ಅಂತ ಹೇಳಿದ್ರಿ ನೀವ್ ಈಗಷ್ಟೇ. ನಾವು Lord ಓಟ of ಓಡಿ God. ಮುಗಿಸಿದ್ರೆ ನಾವೇನಾಗ್ತೀರಿ, 1,40,000 ಒಬ್ರು ಇರ್ತೀರಾ? ಹೌದು ಅವಾಗ ನಾವು ಡಿವೈನ್ ನೇಚರ್ ಇರ್ತೀರಾ? ಹೌದು ಯೇಸು ಕ್ರಿಸ್ತನ ತರನೇ ಇರ್ತೀರಾ? ಹೌದು. ಅವಾಗ ರಾಜರುಗಳಾಗಿರ್ತೀರಾ ಇಲ್ವಾ? ಆ ರೀತಿ ಕಿಂಗ್ ಆಫ್ ಕಿಂಗ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ರಾಜರು. ಹೌದು. ಕರ್ತ ಅಂದ್ರೆ ಏನು? ಲಾರ್ಡ್. ಲಾರ್ಡ್. ಬಟ್ ಲಾರ್ಡ್. ನೀವ್ ಹೇಳಿದ್ರೆ ನಾವು ಲಾರ್ಡ್ ಆಗ್ತೀವಿ ಅಂತ. ನಾವು ಏಂಜಲ್ ಆಗ್ತೀವಲ್ಲ, ಏಂಜಲ್ಸ್ ಅಲ್ವಾ? ಇಲ್ಲ 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 ಏನಂದ್ರೆ ಏಂಜಲಿಕ್ ನೇಚರ್ ಕೊಡೋದು ಗ್ರೇಟ್ ಮಲ್ಟಿಟ್ಯೂಡ್ಗೆ. ಅದರ 1,44,000 ಕೊಡೋದು ಡಿವೈನ್ ನೇಚರ್. ಡಿವೈನ್ ನೇಚರ್ ಏನು, ಸ್ವತಃ ದೇವ್ರಿಗಿಂತ ಸ್ವಭಾವನ ಡಿಟ್ಟೋ ಹಂಗೆ ನಮಗೆ ಕೊಡ್ತಾರೆ. ಅವಾಗ ನಮ್ಗೆ ಯಾರ ಥರ ಇರ್ತೀರಿ? ಅಪೊಸ್ಟ್ಲು ಯೋಹಾನ ಹೇಳ್ದಂಗೆ ಕ್ರಿಸ್ತನ್ ಥರನೇ ಇರ್ತೀರಿ. ಓಕೆನಾ? ಹಾಗಾಗಿ ನಾವು ಕತ್ರುಗಳಾಗ್ತೀವಿ. ಆಗ್ತೀರಿ. ನಂಬಿಕಸ್ಥರಾಗಿದ್ದರೆ ಮರಣದವರೆಗೂ ನಂಬಿಕಸ್ಥರಾಗಿದ್ದರೆ ಆ ಥರ ಆಗ್ತೀರಿ. ಓಕೆ ಬ್ರದರ್. ಓಕೆ ಸರಿ, ಬೇರೆ ಯಾರಿಗಾರ ಡೌಟ್ಸ್ ಇದೆಯಾ? ಸರಿ, ಓಕೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಾರ್ಥನೆ ಮುಕ್ತಾಯ ಮಾಡೋಣ.